ಹೊಸ ಮಡಿಕೆ ತಗೊಂಬಂದು ಮತ್ತೆ ನಿರ್ವಾಣದಿಂದ ಬಟ್ಟೆಗಳೆಲ್ಲ ತೆಗೆದು ಮಶಾನದಲ್ಲಿ ಕುಂತ್ಕೊಂಡು ಇಂಥದ್ದೇ ಜಾತಿ ಸೌದೆ, ಬಾಯಲ್ಲಿ ಗಾಳಿ ಊದಂಗಿಲ್ಲ, ಬೆಂಕಿಗೆ ಮುಂದೆ ಕುಂತ್ಕೊಂಡು ಒಲೆ ಉರ್ಸುವಂಗಿಲ್ಲ, ಉಲ್ಟಾ ಉರ್ಸ್ಬೇಕು. ಹೆಂಗೆ? ಒಲೆ ಈ ಕಡೆ ಇದ್ರೆ ಈ ಕಡೆ ತಿರ್ಕೋಬೇಕು. ಹೌದಾ? ಹೌದು. ಈ ಕಡೆ ತಿರ್ಕೊಂಡು ಸೌದೆ ಹಂಗೆ ಇಡಂಗಿಲ್ಲ, ಕಾಲ್ ಮಧ್ಯದಲ್ಲಿ ಸೌದೆ ಇಡಬೇಕು, ಕಾಲ್ ಮಧ್ಯದಲ್ಲಿ ಸೌದೆ ಉರ್ಸ್ಬೇಕು. ಅದಕ್ಕೆ ಅನ್ನ ಮಾಡಬೇಕು. ಅನ್ನ ಹಾಕಿ ಎಲ್ಲ ಬೇಯಿಸಾದ್ಮೇಲೆ ಉರ್ಗಡ್ಲೆ, ಕರಿ ಕಡಲೆ ತುಂಬ ಇಷ್ಟ ಅವಕ್ಕೆ, ಆತ್ಮಗಳಿಗೆ. ಕರಿ ಕಡಲೆ ಉಪ್ಪು ಹಾಕದಿರ ಬೇಯಿಸಿ ಹಾಕೋರು ತುಂಬ ಇಷ್ಟ. ಅದನ್ನು ಅನ್ನದಲ್ಲಿ ಬೆರೆಸಿ ಮತ್ತೆ ಇನ್ನು ಅದಕ್ಕೆ ಏನೇನು ಬೇಕೋ ಎಲ್ಲ ಹಾಕಿ ಅದರಲ್ಲಿ ಕರಿ ಬಟ್ಟೆನಲ್ಲಿ ಹಾಕಿ ಗಂಟು ಕಟ್ಟಿಬಿಡೋದು. ನಮಸ್ಕಾರ ವೀಕ್ಷಕರೇ. ನಮಸ್ತೆ. ಸಮಸ್ತ ಸ್ವದೇಶ್ ಮೀಡಿಯಾ ವೀಕ್ಷಕರಲ್ಲಿ ವಂದಿಸಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ರಿ ಬ್ರಾಹ್ಮಣರ ಕಲ್ಲೊಂದು ಈಜಿ ಮರದ ಕಲ್ಲು, ಅವು ಕಲ್ಲನ್ನ ಹೆಂಗೆ ಬಳಸ್ತಾರೆ ಅನ್ನೋದು ಗೊತ್ತು, ಬಟ್ ಹೆಂಗೆ ಸಂಪಾದನೆ ಮಾಡ್ತಾರೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ ಅಂತ ಹೇಳಿದ್ದೆ. ಈಗ ಡೈರೆಕ್ಟ್ ಆ ಕಲ್ಲುಗಳನ್ನ ಹೆಂಗೆ ಸಂಪಾದನೆ ಮಾಡ್ತಾರೆ? ಈಗ ಈಚಲ್ ಮರದ ಕಲ್ಲು ತಗೊಂಬಂದು ಮಶಾನದಲ್ಲಿ ಇಟ್ಕೊಂಡು ಅದಕ್ಕೆ ಪೂಜೆ ಪುನಸ್ಕಾರಗಳೆಲ್ಲ ಮಾಡಿ ಅದಕ್ಕೆ ಸಾಧಕರೇ ಪ್ರಾಣ ತುಂಬಿಸ್ತಾರೆ. ಬಟ್ ಅದು ಈಚಲ್ ಮರದ ಕಲ್ಲು ಅಂತ ಯಾಕೆ ಬಂತು ಕಲ್ಲು? ಅದು ನನಗೆ ಅಲ್ಲಿ 10 ವರ್ಷ 20 ವರ್ಷ 15 ವರ್ಷ 5 ವರ್ಷ ಆಗಿರ್ತದೆ ಕಲ್ಲಿಗೆ. ಈಚಲ್ ಮರದಲ್ಲಿ ಯಾವುದೇ ಒಂದು ಈಚಲ್ ಮರದಲ್ಲಿ ಒಂದು ದೋಟಿ ತಗೊಂಡೋಗಿ ದೋಟಿ ಹಾಕಿ ಉದುರಿಸಿ ಕೆಳಗಡೆ ಒಂದು ಸುತ್ತು ಬಟ್ಟೆಗಳು ಕಟ್ಟಬೇಕು. ಈ ಸರ್ಕಸ್ ಅವ್ರ ಮೇಲಿಂದ ಕೆಳಗಡೆ ಬಿದ್ದರೆ ಒಂದು ಬಲೆ ಕಟ್ತಾರಲ್ವಾ, ಆ ಥರ ಸೇಫ್ಟಿ ಮಾಡಬೇಕು. ಮರದಿಂದ ಕಲ್ಲು ಬೀಳಂಗಿದ್ರೆ ಸುತ್ತು ಮರಕ್ಕೆ ಕಟ್ಟಬೇಕು, ಕೆಳಗಡೆ ಬೀಳ್ದಂತೆ. ಆ ಕಲ್ಲು ಸುಮಾರು ಒಂದು 10 ಮರ ಹುಡ್ಕಿದ್ರೆ 8 ಮರದಲ್ಲಿ ಕಲ್ಲಿರುತ್ತೆ. ನನಗೆ ಇನ್ನೂ ಅದ್ರ ಬಗ್ಗೆ ಕುತೂಹಲ. ಆ ಕಲ್ಲು ಯಾರನ್ನ ಎಸ್ದಿರಕ್ಕಲ್ಲ? ಹೌದು. ಇಲ್ಲ ಆಟೋಮೆಟಿಕ್ ಇರುತ್ತಾ? ಆಟೋಮೆಟಿಕ್ ಇರೋದಿಲ್ಲ, ಎಸ್ದಿರ್ತಾರೆ. ಕಾಯಿ ಬಿಟ್ಟಾಗ ಕಾಯಿ ಉದುರ್ಸ್ಕೊಳ್ಳೋದಕ್ಕೆ ಹುಡುಗರು, ದನದ ಹುಡುಗರು ಎಸಿತಾರೆ ಆ ಕಾಯಿನ ಉದುರ್ಸ್ಕೊಳ್ಳೋದಕ್ಕೆ. ಕಾಯಿ ಉದುರ್ಸ್ಕೊಳ್ಳೋದಕ್ಕೆ ಕಲ್ಲು ಎಸ್ದಾಗ ಅದು ಗರಿಗಳ ಸಂದಿನಲ್ಲಿ ಹೋಗಿ ಕುತ್ಕೊಂಡ್ರೆ ಸಾಮಾನ್ಯ ಕೆಳಗಡೆ ಬೀಳಲ್ಲ. ಅದು ಒಳ್ಳೆ ಪೊದೆ ಥರ ಇರ್ತದೆ. ಈಚಲ್ ಮರದ ಪೊದೆ ಥರ ಇರೋದ್ರಿಂದ ಕಾಯಿ ಉದುರ್ಸ್ಕೊಳ್ಳೋದಕ್ಕೆ ಹೊಡಿಯೋ ಕಲ್ಲೇ. ಆ ಮರದಲ್ಲಿ ಖಾಲಿ ಆಗೋ ತನಕ ಕಲ್ಲು ಹೊಡಿತಾನೇ ಇರ್ತಾರೆ. ಅದು ಹೋಗಿ ಒಳಗಡೆ ಸುಳಿಗಳಲ್ಲಿ ಕುತ್ಕೊಂಡ್ಬಿಟ್ರೆ ಕಲ್ಲು, ಆ ಸುಳಿ ಹತ್ರ ಇದು ಕಣಚಿ ಹೋಗೋಷ್ಟೊತ್ತಿಗೆ ಸುಮಾರು ವರ್ಷಗಳು ಬೇಕಾಗ್ತದೆ. ಅಷ್ಟು ವರ್ಷಗಳು ಒಂದು ವರ್ಷಕ್ಕೆ ಎಷ್ಟು ಗ್ರಹಣಗಳು, ಎಷ್ಟು ಮಿಂಚುಗಳು, ಎಷ್ಟು ಗುಡುಗುಗಳು, ಅಮಾವಾಸ್ಯೆ ಹುಣ್ಣಿಮೆಗಳು ಇವೆಲ್ಲನೂ ಆ ಕಲ್ಲು ಮೇಲೆ ಬೀಳ್ತಾ ಇರ್ತದೆ. ಈ ಕಲ್ಲಿಗೆ ಪ್ರಾಣ ಕೊಡ್ಬೋದು. ಈ ದೇವರ ಪ್ರತಿಷ್ಠಾಪನೆಗಳು ಮಾಡೋದಕ್ಕೆ ಕಲ್ಲಲ್ಲೇ ಯಾಕೆ ವಿಗ್ರಹ ಮಾಡಬೇಕು ಅಂದರೆ ಅದು ಆವಾಹನೆಯನ್ನು ತಗೊಂತದೆ, ಸ್ವೀಕರಿಸ್ತದೆ. ಕಲ್ಲು ಕೆತ್ತಿ ದೇವರು ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಾಗ, ಆವಾಹನೆ ಮಾಡಿದಾಗ ಕಲ್ಲಿಗೆ ದೇವರ ಆವಾಹನೆ ಆಗತ್ತ ಅನ್ನೋದು ನಂಬಿಕೆ. ನಂಬಿಕೆ ಅಲ್ಲ, ಅದು ಸತ್ಯ. ನಂಬಿಕೆ ಮೇಲೆ ಮಾಡೋದು ಬೇರೆ. ಈಗ ಅನಾದಿ ಕಾಲದಲ್ಲಿ ಭಗವಂತ ನೋಡಿರೋರು ಇದ್ದಾರೆ, ನಾವು ನೋಡಿಲ್ಲ. ಅಷ್ಟು ಶಕ್ತಿ ನಮಗೆ ಇಲ್ಲದೆ ಹೋಗ್ಬೋದು. ಅನಾದಿ ಕಾಲದಲ್ಲಿ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಂಡಿರೋ ಎಷ್ಟೋ ಜನ ಇದ್ದಾರೆ, ಪುಣ್ಯ ಪುರುಷರು. ಅವ್ರನ್ನ ನೋಡಿ ನಾವು ಇದು ಮಾಡ್ಕೋಬೇಕಷ್ಟೇ. ಈಗ ಅಷ್ಟು ಸಾಹಸಗಳಿಲ್ಲ. ಈಗ ಅಮಾವಾಸ್ಯೆ ಟೈಮ್ಗಳಲ್ಲಿ ಕಲ್ಲು ಅದರ ಶಕ್ತಿಗಳು, ಗ್ರಹಣ ಕಾಲದಲ್ಲಿ ಅಲ್ಲಿ ಮಿಂಚು ಬಡಿಯಂಥದ್ದು, ಈ ಥರ ಈ ಮಿಂಚಲ್ಲಿ ಒಂದು ಶಕ್ತಿ, ಅಗಾಧವಾದ ಶಕ್ತಿ ಇರ್ತದೆ. ಅವೆಲ್ಲ ಬಂದು ಅಂತರದಲ್ಲಿ ಇರ್ತಕ್ಕಂಥ ಕಲ್ಲಿಗೆ ಬಿದ್ದಾಗ ಅದು ಭೂಗತವ ಆಗಲ್ಲ, ಶಕ್ತಿ ಭೂಮಿಗೆ ಶಕ್ತಿ ಹೋಗಲ್ಲ, ಶೇಖರಣೆ ಆಗ್ತದೆ. ಅಲ್ಲೇ ಶೇಖರಣೆ ಆಗ್ತದೆ. ಈ ಭೂಮಿ ಮೇಲೆ ಬಿದ್ದರೆ ಭೂಮಿ ಗುರುತ್ವಾಕರ್ಷಣೆ ಏನು ಎಳ್ಕೊಂಡ್ಬಿಡ್ತೈತೆ, ಆ ಶಕ್ತಿನ ಎಳ್ಕೊಂಡ್ಬಿಡುತ್ತೆ. ಈಗ ನಾವು ತೆಂಗಿನಕಾಯಿ ಮಂತ್ರಿಸ್ಕೊಡ್ತೀವಿ, ನಿಂಬೆಹಣ್ಣು ಮಂತ್ರಿಸ್ಕೊಡ್ತೀವಿ, ನೆಲದ ಮೇಲೆ ಇಡಬೇಡಿ ಅಂತ ಹೇಳ್ತೀವಿ. ಈಗ ಕೆಲವು ನೋವುಗಳಿಗೆ ಔಷಧಿನ ನಾವು ಮಂತ್ರಿಸ್ಕೊಡ್ತೀವಿ. ನೋವುಗಳಿಗೆ ಮಂತ್ರಿಸ್ಕೊಟ್ಟಾಗ ಈಗ ಔಷಧಿನೇ ಬೇಡ, ನಿಂಬೆಕಾಯಿ ಮಂತ್ರಿಸಿಕೊಟ್ರೆ ಆ ನಿಂಬೆಕಾಯಿನ ಅವರು ಕೊಯ್ದು ಹಚ್ಕೊಂಡ್ರೆ
ನೋವುಗಳು ನಿಂತೋಗೋದು ಎಷ್ಟೋ ನಮಗೆ ಸತ್ಯ ಗೊತ್ತಾಗಿದೆ. ಅಂದರೆ ನೆಲದ ಮೇಲೆ ಇಡಬೇಡಿ ಅಂತ ಹೇಳ್ತೀವಿ. ನೆಲದ ಮೇಲೆ ಇಟ್ಟರೆ ಅದ್ರ ಶಕ್ತಿ ನಿಷ್ಕ್ರಿಯ ಆಗ್ತದೆ. ನೆಲದ ಮೇಲೆ ಹಿಡ್ದಂತೆ ಮನೆಗೆ ತಗೊಂಡೋಗಿ ನೋವಾದಾಗ ಅದನ್ನು ಕೊಯ್ದು ರಸ ಹಚ್ಕೊಳ್ಳಿ. ಆ ಮಂತ್ರದ ಶಕ್ತಿ ಅದು ಹೌದು ಬಿಟ್ಟೋಗ್ತದೆ. ಅದು ಹಿಂಗಿರುವಾಗ ಈ ಈಚಲ್ ಮರದಲ್ಲಿ ಇರತಕ್ಕಂಥ ಕಲ್ಲನ್ನು ಅವ್ರ ನೆಲದ ಮೇಲೆ ಬೀಳ್ದಂತೆ ಸುತ್ತ ಪರದೆಗಳನ್ನ ಕಟ್ಟಿ ದೋಟಿ ತಗೊಂಡು ಅದನ್ನು ಶೇಕ್ ಮಾಡಿದಾಗ ಅದರಲ್ಲಿರೋ ಕಲ್ಲುಗಳು ಕೆಳಗಡೆ ಬೀಳ್ತವೆ. ಅದರಲ್ಲಿ ಮಾಮೂಲಿಯಾಗಿ ಅದಕ್ಕೊಂದು ಪವರ್ ಇರ್ತದೆ. ಅದರಲ್ಲಿ ಕೆಲವು ದುಷ್ಟು ದೋಷಗಳನ್ನು ಆವಾಹನೆ ಮಾಡ್ಕೊಳ್ಳೋದಕ್ಕೆ ಬಳಸ್ತಾರೆ. ಅದು ದುಷ್ಟು ದೋಷಗಳಿಗೆ ಒಂದು ಮನೆ ಇದ್ದಂಗೆ ಅದು. ಅದನ್ನೊಂದು ಕಡೆ ಶೇಖರಣೆ ಮಾಡಿ ಇಟ್ಕೊತಾರೆ. ಈಗ ಸಾಮಾನ್ಯವಾಗಿ ಹಿಂದೂ ಧರ್ಮದಲ್ಲಿ ಈಗ ಬ್ರಾಹ್ಮಣರದೊಂದು ಕಲ್ಲಿದೆ ಅಂತ ಹೇಳಿದ್ದೀನಿ. ಅದು ಅವರೇ ಅದಕ್ಕೆ ಆವಾಹನೆ ಮಾಡ್ತಾರೆ. ಸತ್ತಂಥ ವ್ಯಕ್ತಿ ಒಂದು ಶಿಲೆ ಅಂತ ಕರೀತಾರೆ ಅವರು. ಸತ್ತಂಥ ವ್ಯಕ್ತಿ ಯಾರಿದ್ದಾರೋ ಅವ್ರ ಸಂಬಂಧಿಕರು, ಅವ್ರ ತಂದೆ ಅವ್ರ ತಾತ ಯಾರೋ ಆಗಿರ್ಬೋದು, ಅವ್ರು ಮಾಡೋದು ಬೇರೆ. ಅದರಲ್ಲಿ ಆವಾಹನೆ ಮಾಡ್ತಾರೆ ಪ್ರೇತಾತ್ಮವನ್ನು. ಈಚಲ್ ಮರದ ಕಲ್ಲು ಅಂದಾಗ ಪ್ರೇತಾತ್ಮವನ್ನು ಮಾತ್ರನೇ ಆವಾಹನೆ ಮಾಡೋದಲ್ಲ. ಯಾವುದೇ ಒಂದು ಶಕ್ತಿನ, ಯಾವುದೇ ಒಂದು ದುಷ್ಟಶಕ್ತಿನ, ಅದು ಯಾವುದೇ ಒಂದು ಭಯಂಕರವಾದ ದುಷ್ಟಶಕ್ತಿ ಆಗಿರ್ಬೋದು, ಅದರಲ್ಲಿ ಆವಾಹನೆ ಮಾಡ್ಕೊಳ್ಳೋಕ್ಕಾಗತ್ತೆ. ಓಕೆ. ಆ ಕಲ್ಲು ಆವಾಹನೆ ಮಾಡ್ಕೊಂಡು ಅದನ್ನು ಹೆಂಗೆ ಬೇಕಾಗಿ ಬಳಸ್ಬೋದು. ಒಳ್ಳೇದು ಮಾಡೋದ್ರೆ ಒಳ್ಳೇದು ಮಾಡುತ್ತೆ, ಕೆಟ್ಟದ್ದು ಮಾಡೋದ್ರೆ ಕೆಟ್ಟದ್ದು ಮಾಡುತ್ತೆ. ಭಯಂಕರವಾದ ಶಕ್ತಿನ ಅದರಲ್ಲಿ ಉತ್ಪತ್ತಿ ಮಾಡ್ಬೋದು. ಪ್ರೇತಾತ್ಮನ ಆವಾಹನೆ ಮಾಡ್ಕೋಬೇಕು ಅದರಲ್ಲಿ ಅಂತ ಅಂದರೆ ಒಂದು ಮಾತು ಹೇಳ್ತೀನಿ. ಯಾರಾದರೂ ಕಾಲುವಾಗ್ತಾರೆ. ಕಾಲುವಾದಾಗ 3 ದಾರಿ ಇಳಿಗಾಡಲ್ಲಿ ಆ ಸಮಾಧಿನ ಹತ್ರ, ಆ ಇಳಿಗಾಡ ಹತ್ರ ಎಣನ ಇಳಿಸಿ ಹತ್ತಿ ಟರ್ನ್ ಮಾಡ್ತಾರೆ. ಈಗ ಮನೆ ಅಥವಾ ಊರ ಹತ್ರಿಂದ ಪಾಡಿ ಮೇಲೆ ಏನದು ಚಟ್ಟ, ಆ ಚಟ್ಟದ ಮೇಲೆ ಎಣ ಹೊತ್ಕೊಂಡು ಹೋಗುವಾಗ ಕಾಲು ಯಾವ ಕಡೆ ತಲೆ ಯಾವ ಕಡೆ ಅಂತ ಶಾಸ್ತ್ರ ಇದೆ. ಹೌದು. ಆ ಇಳಿಗಾಡಲ್ಲಿ ಇಳಿಸಿ ಮತ್ತೆ ಎತ್ತುವಾಗ ಅದನ್ನು ಉಲ್ಟಾ ಟರ್ನ್ ಮಾಡ್ತಾರೆ. ತಲೆ ಬದಲು ಮಾಡ್ತಾರೆ. ಹೌದು, ಬದಲು ಮಾಡ್ತಾರೆ. ಬದಲು ಮಾಡಿ ಅದನ್ನು ಎತ್ಕೊಂಡು ಹೋಗ್ತಾರೆ. ಆದರೆ ಅದು ಊರು ಬಿಟ್ಟು ಆ ಆತ್ಮ ಆ ಕಡೆ ನೋಡ್ಕೊಂಡೇ ಹೋಗ್ಬೇಕಿನ್ನು ಊರೊಳಗಡೆ ಬರಬಾರ್ದು ಅಂತ. ಅಲ್ಲಿ ಟರ್ನ್ ಮಾಡೋವಾಗ ಏನಾಗುತ್ತೆ, ಇಲ್ಲಿ ತಾಂತ್ರಿಕರಾಗ್ಬೋದು, ಮಾಂತ್ರಿಕರಾಗ್ಬೋದು, ಪಂಡಿತರಾಗ್ಬೋದು, ಆ ವಿಷಯ ಆ ಸ್ಟೋರಿ ಗೊತ್ತಿರೋರು, ಆ ವಿದ್ಯೆ ರಹಸ್ಯ ಗೊತ್ತಿರೋರು ಆ ಈಚಲ್ ಮರದ ಕಲ್ಲನ್ನು ತಮಸೆ ನಾರು ಆಗ್ಬೋದು, ಎಕ್ಕದ ನಾರು ಆಗ್ಬೋದು, ಕೆಲವು ಗಿಡಗಳದ್ದು ನಾರು ಹಗ್ಗ ಥರ ಒಸ್ಕೊಂಡು ಆ ಕಲ್ಲಿಗೆ ಕಟ್ಕೊಂಡು ಇವ್ರು ಪ್ಯಾಂಟ್ ಹಾಕ್ಕೊಂಡಿರ್ತಾರೋ ಅಥವಾ ಪಂಚೆ ಕಟ್ಕೊಂಡಿರ್ತಾರೋ ಅಥವಾ ಯಾರನ್ನಾದ್ರೂ ಬೇರೆಯವ್ರ ಕೈಯಲ್ಲಿ ಮಾಡಿಸ್ತಾರೋ ಇವರು ಸೈಲೆಂಟಾಗಿ ನಿಂತ್ಕೊಂಡು. ಅಲ್ಲೇನಾಗುತ್ತೆ, ಒಬ್ಬ ವ್ಯಕ್ತಿ ತಾಂತ್ರಿಕರಾಗ್ಬೋದು ಅಥವಾ ಅವರು ಯಾರೋ ಗೊತ್ತಿರ್ತಕ್ಕಂಥ ವ್ಯಕ್ತಿಗಾಗ್ಬೋದು, ಎಲ್ಲೇ ಒಂದು ಕಡೆ ಹೋಗಿ ಕಾಲಿಗೆ ಕಟ್ಕೊ ಅಂತ ಹೇಳ್ತಾರೆ. ಕಾಲಿಗೆ ಎಡಗಾಲು ಕಟ್ಕೊತಾರೆ ಮೇಲೆ, ಪ್ಯಾಂಟು ಅಥವಾ ಪಂಚೆ ಬಿಟ್ಕೊಂಡಿರ್ತಾರೆ. ನೋಡಿದ್ರಾ? ಈ ಥರ ಟರ್ನ್ ಮಾಡುವಾಗ ಅಲ್ಲಿ ಸ್ವಲ್ಪ ಗೊಂದಲವಾಗ್ತದೆ. ಜನ ಸ್ವಲ್ಪ ಹಿಡ್ಕೊಳ್ಳೋಕ್ಕೆ ಅದಕ್ಕೆ ಸ್ವಲ್ಪ ಗಡಿ ಚೇಂಜ್ ಮಾಡಬೇಕಲ್ವಾ. ಚೇಂಜ್ ಮಾಡುವಾಗ ಈ ಕಡೆ ಹಾಕಿರೋ ತಲೆ ಈ ಕಡೆ ಹಾಕ್ಬೇಕಲ್ವಾ. ಇಳಿಗಾಡಲ್ಲಿ ಮತ್ತೆ ಎತ್ತುತ್ತಾರೆ. ಎತ್ತಿ ಹಿಂಗೆ ಟರ್ನ್ ಆಗೋವಾಗ ಇವ್ರೇನು ಮಾಡ್ತಾರೆ, ಈ ಕಡೆಯಿಂದ ಆ ಕಡೆ ಇದ್ರ ಕೆಳಗಡೆ ದೂರ ಬಂದ್ಬಿಡ್ತಾರೆ. ಕೆಳಗಾಸೆ ದೂರ ಬಿಡ್ತಾರೆ. ಓಕೆ. ಚಟ್ಟದ ಕೆಳಗಡೆ ದೂರ್ತಾರೆ. ಚಟ್ಟದ ಕೆಳಗಡೆ ದೂರಿ ಆ ಕಡೆ ಬರುವಾಗ ಅದಕ್ಕೆ ಏನೋ ಒಂದು ಹೇಳೋದಿದೆ. ಆ ಸತ್ತಿರೋ ವ್ಯಕ್ತಿ ಹೆಸರು ತಗೊಂಡು ಅದರಲ್ಲಿ ಏನೋ ಹೇಳೋದಿದೆ. ಅದನ್ನು ಹೇಳ್ಕೊಳ್ತಾ ಆ ಕಡೆಯಿಂದ ದೂರಿ ಈ ಕಡೆ ಬಂದ್ಬಿಡ್ತಾರೆ. ಅಲ್ಲಿ ಯಾರಿಗೂ ಗೊತ್ತಿರಲ್ಲ. ಟರ್ನ್ ಮಾಡುವಾಗ ಕನ್ಫ್ಯೂಸ್ ಆಗ್ತದೆ ಜನಗಳಿಗೆ. ಯಾರು ಅಬ್ಸರ್ವ್ ಮಾಡಲ್ಲ. ಹಿಂಗೆ ದೂರ ಬಂದ್ಬಿಡ್ತಾರೆ. ಯಾವುದೋ ಒಬ್ಬ ಕೆಲ್ಸಕ್ಕೆ ಬಾರ್ದಿದ್ದ ವ್ಯಕ್ತಿಗೆ ಕಟ್ಟಿರ್ಬೋದು, ಹಾಗೆ ದೂರ ಬಂದ್ಬಿಡ್ತಾರೆ. ದೂರ ಬಂದ್ಬಿಟ್ಟು ಆದಮೇಲೆ ಅವ್ರ ತಲೆ ಹತ್ರ ಅಕ್ಕಿ ಕಟ್ತಾರೆ. ಹೆಣ್ಣು ತಲೆ ಹತ್ರ ಅಕ್ಕಿ ಗಂಟು ಕಟ್ತಾರೆ. ಮತ್ತು ಈ ಕಲ್ಲು ಕಾಲಲ್ಲೇ ಇರ್ತದೆ. ಮತ್ತೆ ಮಣ್ಣಿಗೆ ಹೋಗ್ತಾರೆ, ಮಣ್ಣು ಕೊಡ್ತಾರೆ. ಆ ಅಕ್ಕಿ ಗಂಟು ಕೊಯ್ದಾಗ ಅಲ್ಲೊಬ್ಬರನ್ನ ಯಾರನ್ನೋ ಇಕ್ಕೊಂಡಿರ್ತಾರೆ. ಅಕ್ಕಿ ಗಂಟು ಕೊಯ್ದ ತಕ್ಷಣವೇ ಅವರೇ ಇಸ್ಕೊಂಡು ಎಲ್ರಿಗೂ ಕೊಡೋ ಥರ ಮಾಡ್ತಾರೆ. ಅಲ್ಲಿ ಅಕ್ಕಿ ಸ್ವಲ್ಪ ಉಳಿಸ್ಕೊತಾರೆ. ಆ ಬಟ್ಟೆನೂ ಅಕ್ಕಿ, ಆ ಬಟ್ಟೆನ ಕುಣಿ ಒಳಗಡೆ ಹಾಕಲ್ಲ, ಆಚೆ ಹಾಕ್ತಾರೆ.
ಅಕ್ಕಿ ಎಲ್ಲರ ಕೈಗೂ ಕೊಡ್ತಾರೆ, ಅಲ್ಲಿ ಹಾಕೋದು ಅಥವಾ ಏನೋ ಅದು ಶಾಸ್ತ್ರ ಇದೆ. ಗುಂಡಿನಲ್ಲಿ ಅಕ್ಕಿ ಅವ್ರ ಆತ್ಮ ಊಟ, ಪ್ರಯಾಣಕ್ಕೆ ಊಟ ಅಕ್ಕಿ, ಅದು ಶಾಸ್ತ್ರ. ಅದು ಆ ಅಕ್ಕಿ ಅಲ್ಲೆಲ್ಲ ಹಾಕ್ತಾರೆ. ಸ್ವಲ್ಪ ಸ್ವಲ್ಪ ಕೊಟ್ಟು ಇವ್ರು ಉಳಿಸ್ಬಿಡ್ತಾರೆ ಅಕ್ಕಿನ, ಬೇಕಲ್ವಾ? ಉಳಿಸ್ಕೊಂಬಿಟ್ಟು ಬಟ್ಟೆ ಸಮೇತ ಸ್ವಲ್ಪ ಜನ ಹಿಂದೆ ಬಂದು ಅದನ್ನೆಲ್ಲ ಬದಲಾಯಿಸ್ತಾರೆ, ಅದನ್ನ ಎತ್ಕೊಂಡ್ಬರ್ತಾರೆ. ಇದು ಸಂಪಾದನೆ ಮಾಡ್ತಾರೆ. ತುಂಬಾ ಶ್ರಮ ಐತೆ, ಶ್ರಮ ಐತೆ. ಅಷ್ಟು ಸಲೀಸಾಗಿ ಮಾಂತ್ರಿಕ ವೃತ್ತಿ ಮಾಡಕ್ಕಾಗಲ್ಲ. ಅಷ್ಟು ಮಾಡ್ತಾವ್ರ ಅಂತ ಗೊತ್ತಾದ್ರೆ ಕಷ್ಟ ಅಲ್ವಾ? ಹೊಡೆದಾಕ್ಬಿಡ್ತಾರೆ, ಏಟುಗಳೇ ತಿಂತಾರೆ. ಹೌದು, ಈ ತರ ತುಂಬಾ ಶ್ರಮ ಐತೆ. ಇದು ಶ್ರಮ ಐತೆ ಅಂದ್ರೆ ಭಯಂಕರ ಶ್ರಮ ಐತೆ, ಅಷ್ಟು ಈಜಿ ಇಲ್ಲ. ಹೌದು. ಅಂದ್ರೆ ಒಂದು ವಿದ್ಯೆ ಸಾಧನೆ ಅವ್ರ ತಲೆನಲ್ಲಿ ಏನಿರ್ತೈತೆ ಅಂದ್ರೆ ಇದನ್ನ ಸಾಧನೆ ಮಾಡಬೇಕು ಅನ್ನೋದೇ ಇರ್ತೈತೆ ಹೊರತು ಎಲ್ಲಿ ಏನು ಮಿಸ್ ಆಗುತ್ತೋ, ಎಲ್ಲೇನು ಸಮಸ್ಯೆ ಬರ್ತದೋ, ಎಲ್ಲಿ ಯಾರು ಒಡೆಯೋದು ಬಡಿಯೋದು ಅವೆಲ್ಲ ಕಾಮನ್ ಆಗತ್ತದಲ್ಲಿ. ಹೌದು, ದೊಡ್ಡ ಸಮಸ್ಯೆಗೆ ಒಳಗಾಗ್ತಾರೆ ಅವರು, ಏನಾದರೂ ಸ್ವಲ್ಪ ಇದಾದರೆ. ಹಂಗಾಗಿ ಅದನ್ನು ಸಂಪಾದನೆ ಮಾಡ್ತಾರೆ. ಸಂಪಾದನೆ ಮಾಡಾದ್ಮೇಲೆ ಅದಕ್ಕೆ ಕಲ್ಲಿರುತ್ತಲ್ವ, ಈಚಲ್ಮದ ಕಲ್ಲು, ಎಣದ ಕೆಳಗಡೆ ದೂರ ಬಂದಿರ್ತಾರೆ, ಮತ್ತೆ ಅದನ್ನು ತಗೊಂಡೋಗ್ತಾರೆ. ರಾತ್ರಿ ಅಥವಾ ಒಳ್ಳೆ ಟೈಮ್ ಕಾಯ್ಕೊಂಡಿದ್ದು ಆ ಅಕ್ಕಿನ ಬೇಯಿಸ್ತಾರೆ. ಬೇಯಿಸೋದಕ್ಕೆ ಹೊಸ ಮಡಿಕೆ ತಗೊಂಬಂದು ಮತ್ತೆ ನಿರ್ವಾಣದಿಂದ ಬಟ್ಟೆಗಳೆಲ್ಲ ತೆಗೆದು ಮಶಾಣದಲ್ಲಿ ಕುಂತ್ಕೊಂಡು ಇಂಥದ್ದೇ ಜಾತಿ ಸೌದೆ, ಬಾಯಲ್ಲಿ ಗಾಳಿ ಊದಂಗಿಲ್ಲ, ಬೆಂಕಿಗೆ ಮುಂದೆ ಕುಂತ್ಕೊಂಡು ಒಲೆ ಉರ್ಸ್ವಂಗಿಲ್ಲ, ಉಲ್ಟಾ ಉರ್ಸ್ಬೇಕು. ಹೆಂಗೆ? ಒಲೆ ಈ ಕಡೆ ಇದ್ರೆ ಈ ಕಡೆ ತಿರ್ಕೋಬೇಕು. ಹೌದಾ? ಹೌದು, ಈ ಕಡೆ ತಿರ್ಕೊಂಡು ಸೌದೆ ಹಂಗೆ ಇಡಂಗಿಲ್ಲ, ಕಾಲ್ ಮಧ್ಯದಲ್ಲಿ ಸೌದೆ ಇಡಬೇಕು. ಕಾಲ್ ಮಧ್ಯದಲ್ಲಿ ಸೌದೆ ಉರ್ಸ್ಬೇಕು. ಅದಕ್ಕೆ ಅನ್ನ ಮಾಡಬೇಕು. ಅನ್ನ ಹಾಕಿ ಎಲ್ಲ ಬೇಯಿಸಾದ್ಮೇಲೆ ಉರ್ಗಡ್ಲೆ, ಇದು ಕರಿ ಕಡಲೆ ತುಂಬಾ ಇಷ್ಟ ಅವಕ್ಕೆ, ಆತ್ಮಗಳಿಗೆ. ಕರಿ ಕಡಲೆ ಉಪ್ಪು ಹಾಕದಿರ ಬೇಯಿಸಿ ಹಾಕೋರು ತುಂಬ ಇಷ್ಟ. ಅದನ್ನು ಅನ್ನದಲ್ಲಿ ಬೆರೆಸಿ ಮತ್ತೆ ಇನ್ನು ಅದಕ್ಕೆ ಏನೇನು ಬೇಕೋ ಎಲ್ಲ ಹಾಕಿ ಅದರಲ್ಲಿ ಕರಿ ಬಟ್ಟೆನಲ್ಲಿ ಹಾಕಿ ಗಂಟು ಕಟ್ಬಿಡೋದು. ಗಂಟು ಕಟ್ಬಿಟ್ಟು ಇಟ್ಬಿಟ್ರೆ ಈಗ ಯಾವುದಾದ್ರೂ ಒಳ್ಳೆ ನಾಯಿ ಮರಿ ಬಂತು ಬೇರೆಯವ್ರದ್ದು ಬೆಲ್ಲನೂ ಹಾಲು ಅನ್ನ ಹಾಕ್ಬಿಟ್ರೆ ಮತ್ತೆ ಅದು ಅಲ್ಲಿರಲ್ಲ, ಇಲ್ಲಿ ಪಳ್ಕೊಂತದೆ. ಎಲ್ಲಿ ಊಟ ಚೆನ್ನಾಗಿ ಸಿಗುತ್ತೋ ಅಲ್ಲಿ ಸೆಟ್ಲ್ ಆಗ್ತದೆ, ಪಳ್ಕೊಂತದೆ. ಹಂಗೆ ಊಟ ಹಾಕುವಾಗ ಅದಕ್ಕೆ ಆದಂಥ ಮಂತ್ರಗಳು, ಆಣೆ ಭಾಷೆಗಳು, ಮಂತ್ರದಲ್ಲೇ ಬರ್ತಾವೆ ಅವು ಆಣೆ ಭಾಷೆಗಳು. ಆ ದೇವರಾಣೆ ಈ ದೇವರಾಣೆ, ಅದು ಮಂತ್ರ, ದೊಡ್ಡ ಮಂತ್ರಗಳವು ಮಾಡಿ ಮಶಾಣದಲ್ಲೇ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ, ನನ್ನ ವಶದಲ್ಲಿ ನೀನು ಇರಬೇಕು, ನಾನು ಹೇಳಿದ್ದು ನೀನು ಮಾಡಬೇಕು, ನೀನು ಕೇಳಿದಾಗ ನಾನು ಊಟ ಕೊಡ್ತೀನಿ, ಒಪ್ಪಂದಗಳು. ಭಾಷೆ ಮಂತ್ರಗಳಲ್ಲೇನೆ ಅದು ಇಟ್ಕೊಳ್ಳೋದು. ಅದನ್ನು ದುಷ್ಟ ದೋಷಗಳಿಗೆ ಬೇಕಾ, ಒಳ್ಳೆ ದೋಷಗಳಿಗೆ ಬೇಕಾ, ಒಳ್ಳೆ ಕೆಲಸಗಳಿಗೆ ಬೇಕಾ, ಅದನ್ನು ಬಳಕೆ ಮಾಡೋಂಥದ್ದು. ಅದು ಯಾರಿಗಾದ್ರೂ ಸಮಸ್ಯೆ ಮಾಡಬೇಕಾ, ಯಾರ್ದಾದ್ರೂ ಫ್ಯಾಕ್ಟ್ರಿನೋ ಇನ್ನೊಂದು ಮತ್ತೊಂದು ಹಾಳು ಮಾಡಬೇಕಾ, ಕೆಲಸ ಮಾಡುತ್ತೆ, ಅವಾಗ ಮಾಡುತ್ತೆ. ಕೆಲವ್ರು ನೋಡಿ ಗಾಡಿಗಳು ತರ್ತಾರೆ, ಪದೇ ರಿಪೇರಿಗಳು, ಪದೇ ಆಕ್ಸಿಡೆಂಟ್ಗಳು, ಸುಮಾರು ಸಮಸ್ಯೆಗಳು. ಅದನ್ನು ಸಮಸ್ಯೆಗಳು ಹೇಳ್ತಾ ಹೋದರೆ ಮನುಷ್ಯನ ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೋ ಅಷ್ಟು ಸಮಸ್ಯೆಗಳು ಉದ್ಭವ ಆಗ್ತದೆ. ಅದಕ್ಕೆ ಅರ್ಥನೇ ಸಿಗಲ್ಲ ಕೆಲವ್ರಿಗೆ. ಯಾಕೆ ಇದು ಹಿಂಗೆ ಆಗ್ತಾ ಐತೆ ಅಂತಾನೆ ಕನ್ಫ್ಯೂಸ್ ಆಗುತ್ತೆ. ಈ ಜನಸಾಮಾನ್ಯರಿಗೆ ಏನು ಸಮಸ್ಯೆ ಆಗ್ತಿದೆ, ಎಲ್ಲಿ ಸಮಸ್ಯೆ ಆಗ್ತಿದೆ ಕಂಡು ಹಿಡ್ಕೊಳ್ಳೋಕೆ ಆಗಲ್ಲ. ಇದು ದುಷ್ಟಶಕ್ತಿ. ಸೈಲೆಂಟಾಗಿ ಪ್ರಯೋಗ ಮಾಡ್ಸಾಕಿರ್ತಾರೆ, ಎಲ್ಲಿ ಅರ್ಥನೇ ಆಗಲ್ಲ. ಎಲ್ಲ ಕಡೆ ಲಾಸು, ಎಲ್ಲಿ ಕೈ ಇಟ್ಟರು ಲಾಸು, ಎಲ್ಲದ್ರಲ್ಲೂ ಹೊಡೆತಗಳು ಬೀಳ್ತಾನೇ ಇರ್ತವೆ. ಸೈಲೆಂಟಾಗಿ ಪ್ರಯೋಗ ಮಾಡಿರ್ತಾರೆ, ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ಕೆಲವೊಂದು ಇವಾಗ ನೀವು ಹೇಳಿದ್ರೆ ಆಕ್ಸಿಡೆಂಟ್ ಗಾಡಿಗಳದ್ದು ಅಂತ, ನನಗೇನಂದರೆ ಸಾಕಷ್ಟು ಕಡೆ ದೇವಸ್ಥಾನಗಳಿಗೆ ಈಗ ಏನು ಈ ವಸ್ತಡ್ಕಗಳಾಗ್ಬೋದು, ಇಲ್ಲಾಂದರೆ ಕೆಲವೊಂದು ಈಗ ದಸರಾ ಬರುತ್ತಲ್ಲ, ಈ ದಸರಾ ಟೈಮ್ಗಳಿಗೆಲ್ಲನೂ ಗಾಡಿಗಳಿಗೆ ಬದುಕುಂಬಳಕಾಯಿ ಹೊಡೆಯೋದು ಇವೆಲ್ಲ ಮಾಡಿ ಪೂಜೆಗಳು ಮಾಡಿ ತೆಗ್ದಿರ್ತಾರೆ ದೃಷ್ಟಿ. ಆಮೇಲೆ ಗಾಡಿ ಒಳಗಡೆನೂ ಕೂಡ ಯಾವುದಾದ್ರೂ ಒಂದು ದೇವ್ರದ್ದು ಒಂದು ವಿಗ್ರಹನೋ ಒಂದು ಫೋಟೋ ಸ್ಟಿಕ್ಕರ್ ಆದರೂ ಇಟ್ಟು ಸೇಫ್ಟಿ ಅಂತ ನಾವು ದೇವ್ರದ್ದು ಆಶೀರ್ವಾದ ಇರಲಿ ಅಂತ ಮಾಡ್ಕೊಂತಾರೆ. ಈ ಪ್ರಯೋಗಗಳು ಈ ಥರದ್ದೊಂದು ಅಂದರೆ ಪೂಜೆ ಪುನಸ್ಕಾರಗಳು ಆಗಿದ್ರೂ ಕೂಡ ಗಾಡಿಗೆ ಈ ಪ್ರಯೋಗಗಳೇನೋ ಆಯ್ತಾ ಅಂದಾಗ ಆ ಪೂಜೆ ಪುನಸ್ಕಾರಗಳನ್ನ ಡ್ಯಾಮೇಜ್ ಮಾಡಿ ಇದು ಗಾಡಿಗಳನ್ನ ಆಕ್ಸಿಡೆಂಟ್ ಮಾಡ್ಸಕ್ ಸಾಧ್ಯನಾ? ಅಲ್ಲಿ ದೇವ್ರಿದ್ರು ಕೇಳಿ ಅಲ್ಲಿ
ದೇವ್ರ ಕ್ಯಾಬಿನಲ್ಲಿ ಇರ್ತದೆ ಅಲ್ವಾ. ದೇವ್ರ ಶಕ್ತಿ ದೈವ ಕಳೆ ಕ್ಯಾಬಿನಲ್ಲಿದ್ದು ಅವ್ರು ಡೈಲಿ ಊದ್ಬತ್ತಿ ಹಚ್ಕೊಂಡು ಹೂವು ಅದೆಲ್ಲನೂ ಒಳ್ಳೆ ಪರಿಮಳಯುಕ್ತವಾಗಿ, ಈಗ ದೇವರ ದೈವಿ ಶಕ್ತಿ ಇರಬೇಕಂದ್ರೆ ಪರಿಮಳಯುಕ್ತವಾದ ಪ್ಲೇಸ್ ಆಗಬೇಕು. ಪರಿಮಳವಾಗಿದ್ದರೆ ಅಲ್ಲಿ ದೈವಿ ಕಳೆ ಸೇರ್ತದೆ ಅಂತ ಲೆಕ್ಕ ಇದೆ. ದೇವಸ್ಥಾನಗಳ ಹತ್ರ ಮಲ್ಲಿಗೆ ಗಿಡಗಳಂತೆ, ಪಾರಿಜಾತ ಗಿಡಗಳಂತೆ ಒಳ್ಳೆ ಒಳ್ಳೆ ಸುಗಂಧ ದ್ರವ್ಯಗಳ ಗಿಡಗಳನ್ನು ಹಾಕ್ತಾರೆ. ಪರಿಮಳಗಳು ಎಷ್ಟು ಜಾತಿ ಪರಿಮಳ ಹೂಗಳು ಹಾಕಿದ್ರು, ಈಗ ನಿಮ್ಮ ಮನೆಯಲ್ಲಿ ಪರಿಮಳಯುಕ್ತವಾದ ಹೂಗಳೆಲ್ಲ ಹಾಕೋಣ, ಎಲ್ಲ ಹಾಕೋಣ. ಎಲ್ಲೇ ಒಂದು ಯಜ್ಞ ಸತ್ತಿದೆ, ಸ್ಮೆಲ್ ಬರುತ್ತೆ. ಆ ಯಜ್ಞ ಸತ್ತಿರೋ ವಾಸನೆ ಜಾಸ್ತಿ ಅಸಹ್ಯ ಬರುತ್ತೋ, ಈ ಪರಿಮಳ ಅದನ್ನು ಮುಚ್ಕೊಳ್ಳುತ್ತೋ, ಯಜ್ಞದೇ ಬರುತ್ತೆ, ಯಜ್ಞದೇ ಬರ್ತದೆ ಅಲ್ಲಿ. ಹೌದು. ಇಲ್ಲೆಷ್ಟೇ ಪರಿಮಳ ನೀವು ಹಾಕಿದ್ರೂ ಯಜ್ಞದೇ ಅಲ್ಲಿ ಎತ್ತಿ ಬರ್ತಿದೆ. ಒಂದು ಪಟ್ಟು ಇದಕ್ಕಿಂತ ಹೆಚ್ಚಾಗಿರುತ್ತೆ ಯಜ್ಞ ಸತ್ತಿರೋ ವಾಸನೆ. ನಾಯಿ ಸತ್ತು ವಾಸನೆ, ಯಜ್ಞ ಸತ್ತು ವಾಸನೆ. ನೀವೆಷ್ಟೇ ಸೆಂಟ್ಗಳು ಹಾಕೊಳ್ಳಿ, ನೀವೆಷ್ಟೇ ಪರಿಮಳಯುಕ್ತವಾದ ಒಂದು ಸುಗಂಧ ದ್ರವ್ಯಗಳನ್ನು ಹಾಕೊಳ್ಳಿ, 101 ಹೂವು ನೀವು ಜಾತಿ ಹೂವನ್ನು ಮನೇಲಿ ತುಂಬಿಸ್ಕೊಳ್ಳಿ, ಈ ನಾಯಿ ಸತ್ತಷ್ಟು ವಾಸನೆ, ಇಲಿ ಸತ್ತಷ್ಟು ವಾಸನೆನ ಅದನ್ನು ಕಷ್ಟದ ಅನುಭವಿಸೋದು. ಹಂಗೇನೆ ಎಲ್ಲ ಗಾಡಿಗಳಲ್ಲಿ ಕ್ಯಾಬಿನ್ಗಳಲ್ಲಿ ದೇವರುಗಳನ್ನು ಇಟ್ಕೊಂಡಿರ್ತಾರೆ. ದೈವಿ ಕಳೆ, ದುಷ್ಟ ಕಳೆ. ಈ ದುಷ್ಟ ಕಳೆ ಅನ್ನೋದು ತಡ್ಕೊಳ್ಳೋಕ್ಕಾಗಲ್ಲ. ಮುಂದೆ ಕ್ಯಾಬಿನಲ್ಲಿರುತ್ತೋ, ಹಿಂದೆ ಬಾಡಿನಲ್ಲಿರುತ್ತೋ, ಅರ್ಥ ಆಯ್ತಾ? ಟೈಮ್ಗೆ ಆ ವ್ಯಕ್ತಿ ಮೇಲೆ ಪ್ರಭಾವ ಬೀರ್ತು ಅಂದರೆ ಅವನು ಕಣ್ಣು ಮಂಜಾಗೋದಾಗಲಿ, ಅಥವಾ ಸ್ಟೇರಿಂಗ್ ಟ್ರಕ್ ಆಗೋದಾಗಲಿ, ಅಥವಾ ಮುಂದೆ ಬರೋ ಗಾಡಿ ಅವನಿಗೆ ಅದು ತೊಂದರೆ ಕೊಡೋದಾಗಲಿ. ಈ ಗಾಡಿ ಕರೆಕ್ಟಾಗಿರುತ್ತೆ, ಮುಂದೆ ಬರೋ ಗಾಡಿಗೆ ದಾರಿ ತಪ್ಪಿಸಿದ್ರೆ ಅವನು ಬಂದು ಇದು ಹೊಡಿತಾನೆ. ಸೊ ಇವನು ಚೆನ್ನಾಗಿದ್ರು ಯಾರೋ ಬೇರೆಯವ್ರ ಕಡೆಯಿಂದನೂ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ, ಬೇರೆ ಕಡೆಯಿಂದ ಗಾಡಿಗೆ ಡ್ಯಾಮೇಜ್ ಆಗುತ್ತೆ. ಹೌದು, ಆ ಗಾಡಿನಲ್ಲಿ ದೋಷ ತುಂಬಿದ್ರೆ ಅದು ಅಲ್ಲೇ ಇರಬೇಕಂತೇನಿಲ್ಲ, ಹಿಂದೆ ಗಾಡಿ ಇರುತ್ತೆ. ಆ ಗೋಡೆ ಕಡೆ ದೈವ ಶಕ್ತಿ, ಈ ಗೋಡೆ ಕಡೆ ದುಷ್ಟ ಶಕ್ತಿ ಯಾಕಿರೋದಿಲ್ಲ. ಇಲ್ಲಿಂದ ಈಚೆ ಅನ್ನ ಇದೆ, ಇಲ್ಲಿಂದ ಈಚೆ ಕಕ್ಕಾಸಿದೆ, ಹೌದು, ಯಾಕಿಲ್ಲ? ಈಗ ನಾವು ತಿಂದಿದ್ದು 4 ಅವರ್ 3 ಅವರ್ 4 ಅವರ್ ಇಲ್ಲಿ ಅಮೃತ ಇರುತ್ತೆ, ಒಕ್ಕಳಿಂದ ಮೇಲೆ ಅಮೃತ ಇರುತ್ತೆ. ಅಷ್ಟು ಅವರ್ ಆದಮೇಲೆ ಕೆಳಗಡೆ ಏನಾಗತ್ತದು? ಇಲ್ಲೇ ಎರಡಿದ್ದಾಗ ಅಲ್ಲಿನೂ ಇದೆ ಕೆಟ್ಟದ್ದು. ಈಗ ಇದೇ ಥರನೇ ಗಾಡಿಗಳಿಗೆ ಸಂಬಂಧಪಟ್ಟಂತೆ ನಮಗೆ ಕೆಲವರು ಸಾಕಷ್ಟು ಹಿಂದಿನಿಂದನೂ ಕೇಳಿದ್ದೀವಿ, ಗಾಡಿ ಓಡಿಸ್ಬೇಕಾದ್ರೆ ಏನೋ ಪಾಸ್ ಆದಂಗಾಯಿತು. ನೈಟ್ ಗಾಡಿಗಳು ಓಡಿಸೋರು ಡ್ರೈವರ್ಗಳಿಗೆ ಈ ಅನುಭವಗಳು ತುಂಬ ಆಗೈತೆ. ಎಲ್ಲೋ ಒಂದಷ್ಟು ಹೊರಗಡೆ ನಿರ್ಜನ ಜಾಗಗಳು, ಇಲ್ಲ ಘಾಟ್ ಸೆಕ್ಷನ್ಗಳಲ್ಲಿ, ಇಲ್ಲ ಸಿಟಿಗಳಲ್ಲೇ, ಕೆಲವೊಂದು ಹಳ್ಳಿಗಳಾಗ್ಬೋದು, ಸಿಟಿಗಳಲ್ಲೇ ಕೆಲವೊಂದು ಜಾಗಗಳು ಪರ್ಟಿಕ್ಯುಲರ್ ಆಗಿ ಒಂದು ಪಾಯಿಂಟ್ ಮಾಡಿ ಹೇಳ್ತಾರೆ, ಈ ಜಾಗದಲ್ಲಿ ರೆಗ್ಯುಲರ್ ಆಗಿ ಸುಮಾರು ಜನಕ್ಕೆ ಕಾಣಿಸಿರುತ್ತೆ, ಇಲ್ಲಪ್ಪ ಅಲ್ಲಿ ನನಗೂ ಕಾಣಿಸ್ತು ಅಂತ ಕೆಲವರು ಉದಾಹರಣೆ. ಆ ದಾರಿಗಳಲ್ಲಿ ಗಾಡಿಗಳು ಓಡಿಸ್ಬೇಕಾದ್ರೆ ಏನೋ ಒಂದು ಪಾಸ್ ಆಯಿತು, ಕಪ್ಪಗೆ ಪಾಸ್ ಆಯಿತು, ಇಲ್ಲ ಬೆಳ್ಳಕ್ಕೆ ಪಾಸ್ ಆಯಿತು, ಇಲ್ಲ ಏನೋ ಒಂದು ನಂಗೆ ನಿಂತಿದ್ದೋ ಥರ ಅನಿಸ್ತು, ಇಲ್ಲ ಯಾಕೋ ಗಾಡಿ ನನಗಲ್ಲಿ ಕೆಟ್ಟೋಯ್ತು, ಇವೆಲ್ಲ ಕೇಳ್ಪಡ್ತೀವಿ ರಾತ್ರಿ ಹೊತ್ತು. ಹೌದು, ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಲ್ಲೇನಾನು ಇರ್ತಾವ? ಇಲ್ಲಿ ಅಕಾಲ ಮೃತ್ಯುಗೆ ತುತ್ತಾದಂಥ ಆತ್ಮಗಳು ಅಲ್ಲಿ ಇರ್ತವೆ. ಆ ಸರೌಂಡಿಂಗಲ್ಲಿ ಸತ್ತಿರ್ತಕ್ಕಂಥವು. ಇಲ್ಲ ಅಲ್ಲಿ ರೋಡೇ ಇಲ್ಲ, ಬೇರೆ ಕಡೆ ಎಲ್ಲಿ ಇದಿದೆ ಅಂತ ಅಂದಾಗ, ರಸ್ತೆ ಇಲ್ಲ, ಬೇರೆ ಕಡೆ ಒಂದು ಆಳು ಮನೆನೋ ಅಥವಾ ಒಂದು ಮರನೋ ಮಂಡಿನೋ ಎಲ್ಲೇ ಒಂದು ಕಡೆ ಅದು ಆ ಥರ ಇದಾಗ್ತಿದೆ ಅಂದಾಗೂ ಆ ಸರೌಂಡಿಂಗಲ್ಲಿ ಅಕಾಲ ಮೃತ್ಯುಗೆ ತುತ್ತಾದಂಥವು. ಕಾಲಮರಣ, ಅಕಾಲ ಮರಣ. ಕಾಲಮರಣ ಭಗವಂತ ಲೆಕ್ಕದಲ್ಲಿ ಹೊಟ್ಟೋಗ್ತದೆ. ಅಕಾಲ ಮರಣ ಅಂದಾಗ ಆ ದಿನ ತೀರದೇನೆ ಹೋದಾಗ ಭಗವಂತನಲ್ಲಿ ವಿಲೀನವಾಗೋದಿಲ್ಲ, ಇನ್ನೂ ಸಮಯ ಇದೆ, ಅದು ಎಲ್ಲೇ ಒಂದು ಕಡೆ ಅದು ಕಾಯಬೇಕು ಅಂತಿದೆ ಪುರಾಣಗಳ ಪ್ರಕಾರ. ಗಾಳಿ ಯಾವುದು, ಗ್ರಹ ಯಾವುದು, ಯಕ್ಷಿಣಿ ಯಾವುದು, ಮೋಹಿನಿ ಯಾವುದು, ದುಷ್ಟಶಕ್ತಿಗಳೆಲ್ಲ ಎಷ್ಟೋ ಇದ್ದಾವೆ. ಅವೆಲ್ಲ ಯಾವ ಎಲ್ಲಿಂದ ಬಂದು ಅನ್ನೋದಕ್ಕೆ ಒಂದು ಮಾತು ಹೇಳ್ತೀನಿ ನಮ್ಮ ಗ್ರಂಥಗಳ ಪ್ರಕಾರ. ರಾವು ಕಾಲ, ಗುಳಿಕ ಕಾಲ, ಅಮೃತಗಳಿಗೆ, ವಿಷಗಳಿಗೆ, ಯಮಗಂಡ ಕಾಲ, ಈ ಕಾಲಗಳು ಯಾವ ಥರ ಚೇಂಜಸ್ ಇದ್ದಾವೋ ಅಂಥ ಕಾಲಗಳಲ್ಲಿ ಮನುಷ್ಯ ಸತ್ತರೆ ಆಯಾ ದುಷ್ಟಶಕ್ತಿಗಳ ರೂಪಕ್ಕೆ ಹೋಗ್ತಾನೆ. ಇವೇ ಚೇಂಜಸ್ ಆಗೋದು. ಈ ಮನುಷ್ಯನ ಒಂದು ಆತ್ಮ ಇಷ್ಟು ರೂಪಾಂತರಗಳು ಪಡ್ಕೊಳ್ಳೋದಕ್ಕೆ ಈ ಸಮಯಗಳೇ ಸಾಕ್ಷಿ.
ಓಕೆ. ಈ ಸಮಯಗಳೇ ಸತ್ತಾಗ ಆ ಥರ ಚೇಂಜಸ್ ಆಗುತ್ತೆ. ಅಂದ್ರೆ ಅವ್ನ ಸಾವು ಯಾವ ಸಮಯದಲ್ಲಿ ಆಗೈತೆ ಅನ್ನೋದ್ರ ಮೇಲೆ ಹೌದು ಆ ಒಂದು ನೆಕ್ಸ್ಟ್ ಆತ್ಮಕ್ಕೆ ಏನು ನಡೀತದೆ ಏನಾಗ್ತದೆ ಅನ್ನೋದು ಕಾಣಿಸುತ್ತೆ. ಹೌದು, ಆ ಥರ ರೂಪಾಂತರವಾಗ್ತದೆ. ನವಮೋಹಿನಿ ಏನೇನು ದುಷ್ಟಶಕ್ತಿಗಳಿದಾವೋ ಆ ಗುಂಪಿಗೆ ಬಿದ್ದೋಗ್ತಾನೆ. ಆ ಗುಂಪಲ್ಲಿ ಇಷ್ಟು ದಿವಸ ಅಂತಂದೇಳಿ ವಾಸ ಮಾಡಿ ಆಮೇಲೆ ಅವನಿಗೆ ಅಷ್ಟು ವರ್ಷ ಮುಗ್ದಿದೆ ಭೂಮಿ ಮೇಲೆ ಅಂದಾಗ ಮತ್ತೆ ಮುಕ್ತಿ ಪಡ್ಕೊಂಡು ಹೋಗ್ತಾನೆ. ಮುಕ್ತಿ ಪಡ್ಕೊಂಡು ಭಗವಂತನಲ್ಲಿ ವಿಲೀನವಾಗ್ತಾನೆ. ಪುನರ್ಜನ್ಮನೋ ಮರುಜನ್ಮನೋ ಏನೋ ಅದು ಮುಂದೆ ದಾರಿ. ಹಿಂಗೆ ಈ ಥರ ಕೃತಕವಾಗಿ ಮಾಮೂಲಿಯಾಗಿ ಸತ್ತಂಥ ಆತ್ಮಗಳು ಈ ಥರ ಸಂಚಾರ ಮಾಡಿ ಜನಗಳಿಗೆ ಸಮಸ್ಯೆ ತಂದು ಒಡ್ಡುತ್ತಾ ಇದ್ದರೆ ಸಾಮಾನ್ಯವಾಗಿ ಈ ದುಷ್ಟ ಶಕ್ತಿಗಳು ಮನುಷ್ಯನಲ್ಲಿ ಹೋಗೋದಕ್ಕೆ ಕಷ್ಟ ಇದೆ. ಅಷ್ಟು ಈಸಿಯಾಗಿ ಹೋಗಲ್ಲ. ನಾವು ಅಂದ್ಕೊಂಡಂಗೆ ಬೇರೆಯವ್ರು ಅಂದ್ಕೊಂಡಂಗೆ ಕಂಡ ತಕ್ಷಣನೇ ಹೋಗ್ಬಿಡ್ತವೆ ಅನ್ನೋದಕ್ಕೆ ಕಷ್ಟ ಇದೆ. ಮತ್ತೆ ಆದರೂ ಕೆಲವರು ಮೈಯಲ್ಲಿ ಇರುತ್ತಲ್ಲ, ಇರುತ್ತೆ. ಹೆಂಗೆ ಹೋಗಿರ್ತಾವೆ ಮನುಷ್ಯನ ಶರೀರದಲ್ಲಿ ಹೆಂಗೆ ಹೋಗುತ್ತಂದ್ರೆ ನವರಂಧ್ರಗಳಲ್ಲೇ ಹೋಗೋಕ್ಕೆ ಸಾಧ್ಯ ಇದೆ ದುಷ್ಟಶಕ್ತಿಗಳು. ಅದಕ್ಕೂ ಒಂದು ಸಮಯ ಅಂತ ಸಿಗಬೇಕು. ನವರಂಧ್ರಗಳಲ್ಲಿ ಅದಕ್ಕೆ ಜಾಗ ಅಂತ ಇರಬೇಕು. ಈಗ ಹೆಣ್ಣು ಮಕ್ಕಳಿಗೆ ನೋಡಿ, ಜಾಸ್ತಿ ಮೈ ಹಸಿ ಮೈ ಆದಾಗ ಅಂದರೆ ತಿಂಗಳಿಗೊಂದ್ಸಾರಿ ಅವ್ರು ರಜಸ್ವಲೆ ಆದಾಗ ಮುಟ್ಟಾದಾಗ ಹಸಿ ಮೈ ಆದಾಗ ಏನಾಗುತ್ತೆ, ಕಣ್ಣು ಓಪನ್ ಇರ್ಬೋದು, ಕಿವಿ ಓಪನ್ ಇರ್ಬೋದು, ಮೂಗು ಓಪನ್ ಇರ್ಬೋದು, ಯಾವುದೇ ಒಂದು ಓಪನ್ ಇದ್ದಾಗ ಆ ಪ್ಲೇಸಲ್ಲಿ ಅವು ಶರೀರದಲ್ಲಿ ಸೇರ್ಕೊತವೆ. ಆ ಟೈಮಲ್ಲಿ ಗಂಡಸರಿಗೂ ಅಷ್ಟೇ ಅವಕ್ಕೆ ಅನುಗುಣವಾದ ಸಮಯ ಆ ಚಾನ್ಸ್ ಸಿಗ್ದಾಗಲೇ ಆವಾಹನೆ ಆಗ್ತವೆ. ಓಕೆ. ಇಲ್ಲಾಂದರೆ ಪಕ್ಕದಲ್ಲೇ ಓಡಾಡ್ತಿರ್ತವೆ, ನಮ್ಗೆ ಗೊತ್ತಾಗೋದಿಲ್ಲ. ನಮ್ಮ ಪಾಡಿಗೆ ನಾವು ಹೋಗ್ತಿರ್ತೀವಿ, ಅವು ಪಾಡಿಗೆ ಹೋಗ್ತಿರ್ತವೆ. ಯಾವಾಗೂ ನಾವು ಎಡುತ್ತೀವ? ಇಲ್ಲ, ನಾವು ಯಾವಾಗೂ ಎಡುವುದಿಲ್ಲ. ಅದೇನೋ ಸಮಯ ಸಂದರ್ಭದಲ್ಲಿ ಎಡುತ್ತೀವಿ. ಹಂಗೇನೆ ಅವು ಕೂಡ ಶರೀರದ ಒಳಗಡೆ ಹೋಗೋದು. ಹೋದ್ಮೇಲೆ ಮತ್ತೆ ಈಚೆ ಬರೋಕೆ ಅವ ಕೈಗೆ ಆಗಲ್ಲ. ಸೇರ್ಕೊಳ್ಳೋದು ಈಸಿ, ಹೋಗಿ ಸೇರ್ಕೊಂತವೆ. ವಾಪಸ್ ಆಟೋಮೆಟಿಕ್ ಅವು ಅನ್ಕೊಂಡಾಗ ನಾನು ಆಚೆ ಹೋಗೋಣ ಅಂತಂದರೆ ಅವು ಬರೋಕ್ಕಾಗಲ್ಲ. ಅಲ್ಲೇ ಹಿಂಸೆ ಕೊಡ್ತಿರ್ತವೆ. ಓಕೆ. ಜನಗಳಲ್ಲಿ ಸೇರ್ಕೊಂಡಾಗ ಅವ್ರ ಮನಸ್ಸನ್ನ ವಿಚಲಿತಗೊಳಿಸ್ತವೆ. ಅವು ಈಗ ಒಬ್ಬ ವ್ಯಕ್ತಿ ಶರೀರದಲ್ಲಿ ಸೇರ್ಕೊಂಡಿದೆ, ಮೊದಲಿಗೂ ಆಮೇಲೆಗೂ ಅವ್ರ ಬಿಹೇವಿಯರ್ ಚೇಂಜಸ್ಸು. ಮನೆಯವರೆಗೆ ಇಷ್ಟ ಇಲ್ಲದಂಥ ಚಟುವಟಿಕೆಗಳೆಲ್ಲ ಮಾಡಕ್ಕೆ ಹೋಗ್ತವೆ. ಮನಸ್ಸಲ್ಲಿ ಬದಲಾವಣೆಗಳು ಬರ್ತದೆ. ಏನು ಮೊದಲು ಹಿಂಗಿರ್ಲಿಲ್ವಲ್ಲ, ನಮ್ಮ ಮಗು ಈ ಥರ ಚೇಂಜ್ ಆಗ್ತಿದೆಯಲ್ಲ ಅಂದರೆ ಅವರ ಚೇಂಜಸ್ ಮನಸ್ಥಿತಿನ ಆ ದೋಷ ಶರೀರದಲ್ಲಿ ಇದ್ದುಕೊಂಡು ಅವ್ರ ಮನಸ್ಸಿಗೆ ಅನಿಸಿಕೆಗಳನ್ನು ಕೊಡ್ತವೆ. ಕೆಲವು ಕಡೆ ಇವಾಗ ನಿಮ್ಮಂಥವ್ರ ಕಡೆ ಬಂದಾಗ ಅವುಗಳನ್ನ ಹೆಂಗನ ಮಾಡಿ ಬಾಯಿ ಬಿಡಿಸಿ ಅವುಗಳನ್ನ ಆಹ್ವಾನ ಮಾಡಿಸಿ ಅವು ಮಾತಾಡ್ತವೆ. ಯಾರನ್ನೇನು ಅಂದಾಗ ಅವುಗಳ ಹೆಸರು, ಅವ್ರ ಡೀಟೇಲು, ಎಲ್ಲಿ ಬಂದೆ, ಹೆಂಗೆ ಬಂದೆ, ಎಷ್ಟು ವರ್ಷದಿಂದ ಇದೆ ಎಲ್ಲ ಡೀಟೇಲ್ ಆಗಿ ತಿಳಿಸ್ತವೆ. ಹೌದು. ಅವು ನಿಮ್ಮಂಥವ್ರ ಹತ್ರ ಬಂದಾಗ ಆಯಿತು ನಾನು ಈಗ ಹೋಗ್ತೀನಿ ಅಂತ ಭಾಷೆ ಕೊಟ್ಟು ನಾನು ಹೋಗಿದ್ದೀನಿ ಅಂತೇಳಿ ಅಲ್ಲಿಂದ ಹೋಗೋ ಥರ ಮಾಡಿ ಸ್ವಲ್ಪ ದಿವಸಗಳಾದ್ಮೇಲೆ ರಿಟರ್ನ್ ಕೆಲವು ಕಡೆ ವಾಪಸ್ ಬಂದ್ಬಿಡ್ತವೆ. ಸೊ ಓದೋವು ಭಾಷೆ ಕೊಟ್ಟು ವಾಪಸ್ಸು ಬರ್ತಾವಲ್ಲ, ಇವೆಲ್ಲ ಹೆಂಗೆ ಘಟನೆ? ಇಲ್ಲಿ ಕನ್ಫ್ಯೂಸ್ ಆಗೋದು ಒಂದೇ, ನಾನು ಹೋಗ್ತಿದ್ದೀನಿ ಅಂತವೆ. ಹೌದು. ಕೆಂಪು ಸೀರೆ ಬೇಕು, ಬಿಳಿ ಹಂಚು ಬೇಕು, ನನಗೆ ಮೀನು ಸಾರು ಬೇಕು, ನನಗೆ ಒಬ್ಬಟ್ಟು ಬೇಕು, ಹೋಳಿಗೆ ಬೇಕು, ಎಲ್ಲ ಕೊಟ್ಟರೆ ನಾನು ಹೋಗ್ತೀನಿ ಅಂತವೆ. ಹೋಗ್ತೀನಿ ಅಂತವೆ. ಸಾಮಾನ್ಯವಾಗಿ ತಾಂತ್ರಿಕರು ಕಳಿಸ್ಕೊಡೋದು ಬೇರೆ, ಮನೆಗಳವರೇ ಕಳಿಸ್ಕೊಡೋದು ಬೇರೆ. ಮನೆಗಳವ್ರು ಕಳಿಸ್ಕೊಡ್ತಾರೆ ಅಂದರೆ ಅದು ಗೊತ್ತಿದೆ ಚೆನ್ನಾಗಿ ಮೇಯೋದಕ್ಕೆ, ಅದು ಹೋಗಲ್ಲ. ಸೊ ಹಿಂಗೆ ತಿನ್ನುತ್ತೆ ತಿನ್ನೋದು. ಯಾಕಂದರೆ ಮನೆಗಳವ್ರಿಗೆ ಯಾವ್ದ್ರದ್ದು ಏನು ಗೊತ್ತಿಲ್ಲ, ಯಾವ ರೀತಿ ಆಚೆ ಕಳಿಸ್ಬೇಕು, ಅದು ಯಾವ ರೀತಿ ಲಾಕ್ ಮಾಡಬೇಕು ಗೊತ್ತಿರಲ್ಲ, ಆ ವಿದ್ಯೆ ಗೊತ್ತಿರಲ್ಲ ಅವ್ರಿಗೆ. ಹೆಂಗೋ ಹೇಳ್ತಿದ್ಯಲ್ವ, ಕೊಟ್ಟರೆ ಸಾಕು ಅಥವಾ ಹೋಗ್ಬಿಡ್ತದೆ. ಯಾಕಂದರೆ ತಾಂತ್ರಿಕರ ಹತ್ರ ಹೋದರೆ ಅದಕ್ಕೆ ಆ ಪೂಜೆ ಇದು ಬೇಕು ಅದು ಬೇಕು ಅಂತ ಕೇಳ್ತಾರಲ್ವಾ, ಯಾಕೆ ಖರ್ಚು ಉಳಿಸ್ಕೊಳ್ಳೋಣ, ಹೆಂಗೋ ಹೋಗ್ತಿದ್ದೆ, ಒಂದು ಸೀರೆ ಕೇಳೋ ಜಾಗದಲ್ಲಿ 2 ಸೀರೆ ಕೊಟ್ಬಿಟ್ಟು ಅಂತ ಕಳಿಸ್ಬಿಡೋಣ ಅಂತೇಳಿ ಅಂದ್ಕೊತಾರೆ. ಆದರೆ ಅವು ಟಕ್ರ ಕೊಡ್ತವೆ. ತಿನ್ನೋದೆಲ್ಲ ತಿಂದು ಆಗ ಸೈಲೆಂಟ್ ಆಗ್ತವೆ. ಸೈಲೆಂಟ್ ಆಗೋದು ಯಾವಾಗ ಅಂದರೆ ಶರೀರದಲ್ಲಿ ಅದಕ್ಕೆ ಆದಂಥ ಒಂದು ಜಾಗ ಮಾಡ್ಕೊಂಡಿರ್ತದೆ. ಆ ಜಾಗದಲ್ಲಿ ಹೋಗಿ ವಿಶ್ರಾಂತಿ ಪಡೀತದೆ. ಇವ್ರಲ್ಲಿ ಸೈಲೆಂಟ್ ಆಗ್ತಾರೆ. ಹೋಗಿದ್ದೀನಿ ಅಂತೇಳಿ ಅದು ಹೋಗಿರಲ್ಲ, ಅಲ್ಲೇ ಹೋಗಿ ಸೆಟ್ಲ್ ಆಗ್ತದೆ. ಅಲ್ಲೇ ಒಂದು ಅದ್ರದ್ದೊಂದು ಪ್ಲೇಸ್ ಜಾಗ, ಪರ್ಮನೆಂಟ್ ಜಾಗ ಇರುತ್ತೆ. ಆ ಜಾಗದಲ್ಲಿ ಹೋಗಿ ವಿಶ್ರಾಂತಿ ಪಡೀತದೆ. ಇವರೇನು ಅಂದ್ಕೊಂತಾರೆ, ಹೋಯ್ತು
ಅಂದ್ಕೊತಾರೆ. ಸ್ವಲ್ಪ ದಿವಸ ಹಂಗೆ ಸೈಲೆಂಟ್ ಆಗಿರುತ್ತೆ, ಮತ್ತೆ ಓಪನ್ ಆಗುತ್ತದೆ ಹೊಟ್ಟೆ ಹಸಿದಾಗ. ಹಿಂಗೆ ಇದು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಇವುಗಳದ್ದು ರೇಟ್ ಅದು ಜಾಸ್ತಿ, ಯಾವಾಗಲೂ ಇಂಥ ಟೈಮ್ಗಳಿಗೆ ಕಾಟ ಕೊಡ್ತವೆ. ಹೌದು. ಸೊ ಆಗ ಯಾಕೆ ಅವಕ್ಕೇನು ಹೊಟ್ಟೆ ಹಸಿತಾ ಇರ್ತದ? ಇಲ್ಲ, ಹೊಟ್ಟೆ ಹಸಿತಾ ಇರ್ತೈತಿ. ಅದು ಈಗ ನಾವು ನಿದ್ರೆ ಮಾಡ್ತೀವಿ, ನಿದ್ರೆ ಅಂತ ಹೇಳ್ತೀವಿ. ನಿದ್ರೆ ಮಾಡುವಾಗ ಸತ್ಯ ಹಣ ತರ ಬಿದ್ದಿರ್ತೀವಿ. ಹೌದು. ಎಚ್ಚರ ಆದಾಗ ಚಟುವಟಿಕೆಗಳು ನಡೆಸ್ತೀವಿ. ಹೌದು. ಹೊಟ್ಟೆ ಹಸಿವಾದಾಗ ಊಟ ಕೇಳ್ತೀವಿ ಅಲ್ವಾ? ಹಂಗೆ ಅದಕ್ಕೆ ಎಚ್ಚರ ಆಗಂಥದ್ದು, ಶಕ್ತಿ ಬರ್ತಕ್ಕಂಥದ್ದು. ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಗ್ರಹಣ ಕಾಲಗಳಲ್ಲಿ ಯಥೇಚ್ಛವಾದ ಶಕ್ತಿ ಬರ್ತದೆ ಅವಕ್ಕೆ. ಅವ ಬಾಡಿನಲ್ಲಿ ಚಲನೆಗಳು ಜಾಸ್ತಿ ಇರ್ತದೆ. ಅವಾಗಲೇನೆ ರೋಗ ರುಜಿನಗಳೆಲ್ಲ ಎದ್ದು ಕಾಣೋದು. ಹಂಗೆಂದು ಕಂಡಾಗ ಏನಾಗುತ್ತೆ, ನಮ್ಮ ಮಗುಗೇನೋ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಸಮಸ್ಯೆಗಳು ಉದ್ಭವ ಆಗುತ್ತೆ, ಅಥವಾ ನಮ್ಮ ಮನೆಯಲ್ಲಿ ಹಿಂಗೇನೋ ಚೇಂಜಸ್ಗಳಾಗ್ತದೆ, ಈ ಥರ. ಅಂಥ ಟೈಮಲ್ಲೇ ಅವಾಗ ಶಕ್ತಿ ಉತ್ಪತ್ತಿ ಆಗೋದು. ಊಟನೂ ಬೇಕಾಗುತ್ತೆ, ಅವು ನಿದ್ರೆಯಿಂದ ಎಚ್ಚರ ಆಗ್ತವೆ. ಅಮಾವಾಸ್ಯೆ ಅಂದರೆ ತುಂಬ ಇಷ್ಟ, ಯಾಕಂದರೆ ಕತ್ಲು. ಸೊ ಆಗ ಇವು ಆಟ ಆಡ್ತವೆ. ಕತ್ಲಿದ್ದಾಗ ಅದಕ್ಕೆ ತುಂಬ ಇಷ್ಟ. ಅದಕ್ಕೆ ಈಗ ಗಾಳಿ ಗ್ರಹಗಳಿಗೆ, ಈ ದುಷ್ಟಶಕ್ತಿಗಳಿಗೆಲ್ಲನೂ ಕರಿ ಬಟ್ಟೆ ಇಷ್ಟ. ಕತ್ಲು ಬೆಳಕಿದ್ರೆ ಬರಲ್ಲ. ರಾತ್ರಿ ಹೊತ್ತಲ್ಲಿ ಭಗವಂತ ಒಂದು ಶಾಪ ಅದು. ಹಗಲಲ್ಲಿ 84 ಕೋಟಿ ಜೀವರಾಶಿಗಳು ಬದುಕೋದಕ್ಕೆ ಚಾನ್ಸು, ಕತ್ಲಿರೋ ಜಾಗದಲ್ಲಿ ದುಷ್ಟಶಕ್ತಿಗಳು ಬದುಕೋದಕ್ಕೆ ಚಾನ್ಸು. ಆ ಥರ ಭಗವಂತ ಲೀಲೆ ಅದು. ನಮಗೆಲ್ಲ ಹಗಲಲ್ಲಿ ಚಾನ್ಸ್ ಕೊಟ್ಟಿದ್ದಾರೆ, ಬದುಕಿ ನಾವು ದುಡ್ಕೊಂಡು ತಿನ್ಬೇಕು, ಮಾಡಬೇಕು, ಮಟ್ಟಬೇಕು. ಅವಕ್ಕೆ ರಾತ್ರಿ ಟೈಮಲ್ಲಿ ಕೊಟ್ಟಿದೆ. ದುಷ್ಟಶಕ್ತಿಗಳು ರಾತ್ರಿ ಟೈಮಲ್ಲಿ ಸಂಚಾರ ಮಾಡ್ತವೆ, ನಾವು ನಿದ್ರೆ ಮಾಡಿಬಿಡ್ತೀವಿ ಅವೇಟಕ್ಕೆ ಸಿಗ್ದಿರ. ಸೊ ಅವು ಬಂದು ಯಾರಿಗೆ ಮೈಯಲ್ಲಿ ಸೇರಿರ್ತವೆ ಅವ್ರಿಗೆ ತೊಂದರೆ ಕೊಡ್ತಾರೆ. ಹೌದು. ಆಕಸ್ಮಿಕವಾಗಿ ಈಗ ಒಂದು ಸಮಯದಲ್ಲಿ 6 ಗಂಟೆ ಆಯ್ತು, 7 ಗಂಟೆ ಆಯಿತು, ನೀನು ಸ್ನಾನ ಮಾಡಿದ್ಯಮ್ಮ, ನೀನು ಹೊರಗಡೆ ಆಗಿದ್ಯಾ, ಆಚೆ ಹೋಗ್ಬೇಡ ಅಂತಾರೆ. ಜಾಗೃತಿ ಹೇಳ್ತಾರೆ. ಇವತ್ತು ಯಾರು ಹೇಳ್ತಾರೆ? ಬಿಡು, ಇವಾಗ ಏನು ತೊಂದರೆ ಇಲ್ಲ, ಜಾಬ್ಗೆ ಹೋಗ್ತಾರೆ, ಕೆಲ್ಸಕ್ಕೆ ಹೋಗ್ತಾರೆ, ಫಸ್ಟ್ ಶಿಫ್ಟು, ಸೆಕೆಂಡ್ ಶಿಫ್ಟು, ನೈಟ್ ಶಿಫ್ಟು ಕೆಲಸಗಳು ಮಾಡ್ತಾರೆ. ಸೊ ಈಗ ಒಂಥರ ಅದು ಯಾಕಂದರೆ ಜೀವನಕ್ಕೆ ಅಳವಡಿಸ್ಕೊಂಬಿಟ್ಟವ್ರೆ. ಬಿಡು, ಅವೆಲ್ಲ ಏನೂ ಇಲ್ಲ. ಇವಾಗ ಮೈಂಡ್ ಸೆಟ್ಟಲ್ಲಿ ಅವುಗಳನ್ನ ಇಟ್ಕೊಂಡೇ ಇಲ್ಲ. ಆಮೇಲೆ ಈಗ ಮದುವೆಗಳ ಟೈಮ್ನಲ್ಲಿ ಅರ್ಶಿನ ಮೈ ಇವೆಲ್ಲನೂ ಮೊದಲು ತುಂಬ ಕೇರ್ಫುಲ್ಲಾಗಿ 3 ದಿವಸ ಏನೋ ನೋಡ್ಕೊತಾ ಇದ್ರು. ಈಗೇನಿಲ್ಲ, ಮದುವೆ ಆದಮೇಲೆ ಇಮಿಡಿಯೇಟ್ ನಾಳೆನೇ ಹೊರಗಡೆ ಹೋಗ್ಬಿಟ್ಟಿರ್ತಾರೆ. ಸೊ ಮನೆಗಳಲ್ಲಿ ಇರೋದೇ ಇಲ್ಲ. ಸೊ ಇವೆಲ್ಲನೂ ಈಗ ಅಷ್ಟೊಂದು ಈ ದೊಡ್ಡ ಮಟ್ಟಕ್ಕೆ ಅವನು ಯೋಚನೆ ಮಾಡಲ್ಲ, ಏನಾಗುತ್ತೆ ಬಿಡು ಅಂತ ಕೆಲವೊಂದು ಕಡೆ ಆಗ್ತವೆ. ಇದರಲ್ಲೂ ಕೂಡ ಆತ್ಮಗಳಿಗೆ ಸಂಬಂಧಪಟ್ಟಂತೆ ನಾವು ಗುಣಿಗಳ ಹತ್ರ, ನಮ್ಮ ಹಿರಿಯರು ಯಾರೋ ಹೋಗಿದ್ದಾಗ ಅವ್ರಿಗೆ ಇಷ್ಟವಾದ್ದು ಊಟ, ಏನಾದರೂ ಒಂದು ಸ್ವಲ್ಪ ಡ್ರಿಂಕ್ಸ್ ಮಾಡೋರಿಗಿದ್ರೆ ಡ್ರಿಂಕ್ಸು, ಸಿಗರೇಟು, ಬೀಡಿ ಸೇದೋರಿಗೆ ಅಂಥವು, ಅವುಗಳನ್ನೆಲ್ಲ ಇಟ್ಟು ನಮ್ಮ ಇದ್ಯಾರೋ ಇರ್ತಾರೆ, ಆತ್ಮ ತಾತನೋ ಇನ್ನೊಬ್ಬರು, ಅವ್ರು ಬಂದು ಇದನ್ನು ಸೇವನೆ ಮಾಡಲಿ ಅಂತೇಳಿ ಇಟ್ಟು ಹೋಗ್ತಾರಲ್ಲ ವರ್ಷದ ಪೂಜೆಯಲ್ಲಿ. ಸೊ ಇವು ಅವು ಬಂದು ಸೇವನೆ ಮಾಡ್ತವೆ. ಇದು ಸಾಮಾನ್ಯವಾಗಿ ಪಾರಂಪರಿಕವಾಗಿ ಏನು ಸಂಪ್ರದಾಯ ಬಂದಿದೆಯೋ, ಸನಾತನ ಧರ್ಮದಲ್ಲಿ ಎಲ್ಲ ಸತ್ಯ ಇರೋದನ್ನೇ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈಗ ಸತ್ಯ ಇದೆ, ನಾವು ಏನು ನಡವಳಿಕೆ ನಡೀತಿದ್ದೀವಿ, ಏನು ಸಂಪ್ರದಾಯ ನಡೀತಿದ್ದೀವಿ ಅನ್ನೋದಕ್ಕೆ ಸಾಕ್ಷಿ, ಸತ್ಯ ಇದೆ ಅನ್ನೋದಕ್ಕೆ ಸಾಕ್ಷಿ ರಾಗಿ ನಾವು ಕಂಡುಕೊಂಡಿದ್ದಲ್ಲ, ಭತ್ತ ನಾವು ಕಂಡುಕೊಂಡಿದ್ದಲ್ಲ, ಕಾಳು ದಿನಸುಗಳೆಲ್ಲ ನಾವು ಕಂಡುಕೊಂಡಿದ್ದಲ್ಲ, ಜೀರಿಗೆ ಮೆಣಸು ಪುಡಿ ನಾವು ಕಂಡುಕೊಂಡಿದ್ದಲ್ಲ. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಆಹಾರ ಪ್ಲಸ್ ಔಷಧಿ ಇದು ಎಲ್ಲಿಂದ ಬಂತು? ಅನಾದಿ ಕಾಲದಿಂದ ಬಂತು. ಅವಾಗಲೇ ಅವರು ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಆದಿ ಮಾನವ ಕಾಲ ಬಿಟ್ಟು ಈ ಕಡೆ ಬಂದಾಗ ಅಲ್ಲಿಂದ ನೋಡ್ತಾ ಬರ್ತಿದ್ದಾರೆ, ಯಾವುದರಲ್ಲಿ ಏನು ಸತ್ಯ ಇದೆ, ಯಾವುದರಲ್ಲಿ ಏನು ಸತ್ಯ ಇಲ್ಲ ಅನ್ನೋದನ್ನ ಅನುಭವಪೂರ್ವಕವಾಗಿ ನಮ್ಮ ತನಕ ಬರ್ತಾ ಇದೆ ಜೀವನ. ಅದರಲ್ಲಿ ಸತ್ಯ ಯಾವುದು, ಸುಳ್ಳು ಯಾವುದು ಅಂತ ಎಲ್ಲರ ಕಣ್ಣಿಗೂ ಕಾಣಿಸ್ತಾ ಇದೆ. ಈ ವಿದ್ಯೆಗಳಲ್ಲೂ ಅಷ್ಟೇ. ಈಗ ಮುದ್ದೆ ತಯಾರ ಮಾಡೋದೊಂದು ವಿದ್ಯೆ, ಮಜ್ಜಿಗೆ ಕಡಿಯೋದೊಂದು ವಿದ್ಯೆ, ಸಾಂಬಾರು ಮಾಡೋದೊಂದು ವಿದ್ಯೆ. ಪ್ರತಿಯೊಂದು ಒಂದು ವಿದ್ಯೆನೇ ಅದು. ಅದು ಅಡಿಗೆ ಮನೆಗೆ ಸೀಮಿತ ವಿದ್ಯೆ. ಪ್ರಮಾಣದಲ್ಲಿದ್ರೇನೆ ಅವೆಲ್ಲ ಟೇಸ್ಟ್. ಒಂದು ಹೆಚ್ಚು ಕಮ್ಮಿ ಆದ್ರೂ ಹೋಯ್ತು. ಹೌದು. ಈಗ ಅಡಿಗೆ ಮನೆಗೆ ಸೀಮಿತವಾದ ವಿದ್ಯೆಗಳವು, ಫಾರ್ಮುಲಾಗಳವು. ಬೆರೆಸ್ಬೇಕು. ಕೆಮಿಕಲ್ ಹೆಂಗೆ ಇಲ್ಲಿ ಪ್ರಾಡಕ್ಟ್ ಯಾವುದೋ ಒಂದು ಮಾಡಬೇಕಂದ್ರೆ ಯಾವೆಲ್ಲ ಕೆಮಿಕಲ್ ಯೂಸ್ ಮಾಡ್ತಾರೆ, ಸೇಮ್ ಸಾಂಬಾರು ಮಾಡಬೇಕಾದ್ರೂ ಇದು ಕೂಡ ಒಂದು ಅದೇ ಥರ ಫಾರ್ಮುಲಾ. ಈ ಥರ ವಿದ್ಯೆಗಳು ಒರಿಜಿನಾಲಿಟಿ ಏನಿದಾವೋ
ನಾವು ಅರ್ಥ ಮಾಡ್ಕೊಳಕ್ ಹೋದ್ರೆ ತರ್ಕವಾಗಿ ಮಾತಾಡಿದ್ರೆ ಎಲ್ಲ ತೆಗೆದಾಕ್ಬಿಡ್ಬೋದು. ಹೌದು. ಅರ್ಥ ಮಾಡ್ಕೊಳ್ಳೋರಿಗೆ ಎಲ್ಲ ಒರಿಜಿನಾಲಿಟಿನೇ. ದೆವ್ವ ಇದೆ, ಗಾಳಿ ಇದೆ, ಎಲ್ಲ ಇದೆ, ದೇವರು ಇದೆ, ಎಲ್ಲ ಇದೆ. ಅರ್ಥ ಮಾಡ್ಕೊಳ್ಳೋದು ನಮಗೆ ತುಂಬಾ ಕಷ್ಟ ಇದೆ. ಅರ್ಥ ಮಾಡ್ಕೊಂಡ್ರೆ ಸತ್ಯ ಇದೆ. ಈ ವಿದ್ಯೆಗಳು ಅಲ್ಲಿಂದ ಬರ್ತಾ ಇದ್ದಾವೆ. ಅಡುಗೆ ಮನೆಯಲ್ಲಿ ಇರ್ತಕ್ಕಂಥ ಫಾರ್ಮುಲಾಗಳು ವಿದ್ಯೆಗಳೇ. ಈ ವೈದ್ಯದಲ್ಲಿ, ಭೂತ ವೈದ್ಯದಲ್ಲಿ ಬರುವಂಥದ್ದು ವಿದ್ಯೆಗಳೇ. ಪ್ರತಿಯೊಂದು ವಿದ್ಯೆಗಳೇ. ಯಾವುದನ್ನ ತೆಗೆದಾಕ್ಬೇಕೋ ಅದನ್ನು ತೆಗೆದಾಕಂಥವ್ರು ಕೆಲವರು ತೆಗೆದಾಕ್ತಾರೆ. ನೋಡಿದ್ರಾ? ಈಗ ಭೂತ ವೈದ್ಯದಲ್ಲಿ ಇರ್ತಕ್ಕಂಥ ವಿದ್ಯೆಗಳು ಕೆಲವು ತೆಗೆದಾಕ್ಬೇಕು ಅಂತ ಅಂದಾಗ ನೀವು ಅಡುಗೆ ಮನೆಯಲ್ಲಿರೋ ಫಾರ್ಮುಲಾ ತೆಗೆದಾಕೋ, ಆಗಲ್ಲ. ಮಜ್ಜಿಗೆ ಕಡಿಯೋದು ಯಾರು ಕಲ್ಸಿದ್ರು ಅಂದರೆ ಪೂರ್ವಿಕರು ಕಲ್ಸಿದ್ರು. ಹಿಂಗೆ ಮಾಡಿದ್ರೆ ಬೆಣ್ಣೆ ಬರ್ತೈತೆ, ಹಿಂಗೆ ಮಾಡಿದ್ರೆ ತುಪ್ಪ ಬರ್ತೈತೆ, ತುಪ್ಪದಲ್ಲಿ ಆರೋಗ್ಯ ಇದೆ. ಅದೊಂದು ಔಷಧಿ ಫಾರ್ಮುಲಾ. ಅಡುಗೆ ಮನೆಯಲ್ಲಿ ಯಾರು ಇರ್ತಾರೆ ಅವ್ರು ಕಲ್ತ್ಕೊಳ್ಳಿ ಆ ಪುಸ್ತಕ. ಹಂಗೆ ಅದು ಒಂದು ಶಾಲೆ, ಪಾಕಶಾಲೆ ಸ್ಕೂಲ್ಗೆ ಹೋಗಿ. ಹೌದು. ತಂಗಿ ಯಾರು ಸುಳ್ಳು ಅಂತಾರೆ ಅದನ್ನ? ಸತ್ಯ, ಎಲ್ಲರೂ ಮಾಡ್ತಾವ್ರೆ ಅಲ್ವಾ? ಅದೇ ಜೀವನ ನಮ್ದು. ಅದು ಒಂದು ಕಡೆ ಔಷಧಿ, ಒಂದು ಕಡೆ ಆಹಾರ. ಯಾರು ಸುಳ್ಳು ಅಂತಾರೆ ಅದನ್ನ? ಸಾಧ್ಯನಾ ಸುಳ್ಳು ಅನ್ನೋಕ್ಕೆ? ಅದರಲ್ಲೇ ಕೆಲವು ಭಾಗಗಳು ನಮ್ಮ ಅಲ್ಲಿ ಅಡುಗೆಗೆ ಮಿಂಚೋದಂಥ ಕಾಯಿಲೆಗಳು, ಮಾನಸಿಕ ಸಮಸ್ಯೆಗಳು ಸುಮಾರಿದ್ದಾವೆ. ಇಂಥ ಮಾನಸಿಕ ಸಮಸ್ಯೆಗಳು ಬಂದರೆ ಅದಕ್ಕೆ ಏನು ಕಾರಣ ಇರ್ತೈತೆ, ಏನರಿಂದ ತೊಂದರೆ ಬರ್ತದೆ. ಮನುಷ್ಯನ ಶರೀರಕ್ಕೆ ಆ ಕಾಲದಾಗಲಿಂದ ತೊಂದರೆಗಳು ಬರ್ತಾನೆ ಇದ್ದಾವೆ ನಾನಾ ರೂಪಗಳಲ್ಲಿ. ಅದು ಯಾವ ರೂಪದಲ್ಲಿ ಬಂದಿದೆ ಅಂತಂದು ಅದಕ್ಕೊಂದೊಂದು ಭಾಗ ಇರುತ್ತೆ, ಸಬ್ಜೆಕ್ಟು. ಸೊ ಅವುಗಳನ್ನ ಸ್ಟಡಿ ಮಾಡಿ ಅದರಲ್ಲಿ ನೀವು ಕಲ್ತಿರೋವುಗಳನ್ನ ಪ್ರಯೋಗಗಳು ಮಾಡಿ ಸರಿ ಮಾಡ್ತಾ ಹೋಗ್ತಾ ಇದ್ದೀವಿ. ಹೌದು, ತುಂಬ ಚೆನ್ನಾಗಿದೆ. ಯಾಕಂದರೆ ಇದು ಕೂಡ ಒಂದು ವಿದ್ಯೆ. ಯಾಕಂದರೆ ನಾವು ಒಂದೇ ಒಂದು ದಾರಿಯಲ್ಲಿ ಹೋಗೋದಲ್ಲ, ಮಲ್ಟಿಪಲ್ ಆಗಿ ನೋಡೋಕೆ ಹೋದ್ರೆ ಅದು ವಿದ್ಯೆನೇ, ಇದು ವಿದ್ಯೆನೇ. ಇದರಲ್ಲೂ ನಿಬಂಧನೆಗಳಿರ್ತವೆ, ಅದರಲ್ಲೂ ನಿಬಂಧನೆಗಳಿರ್ತವೆ. ಇವತ್ತು ಯಾರು ಸಮಸ್ಯೆಗೆ ಒಳಗಾಗ್ತಿದ್ದಾರೆ ಅಂದರೆ ಹಳ್ಳಿ ಜನಗಳಿಗೆ ಬುದ್ಧಿ ಇದೆ. ದೇವ್ರನ್ನ ಫಾಸ್ಟಾಗಿ ನಂಬುತ್ತಾರೆ, ದೆವ್ವನು ಫಾಸ್ಟಾಗಿ ನಂಬ್ತಾರೆ, ಭೂತ ವೈದ್ಯನೂ ನಂಬುತ್ತಾರೆ, ಎರಡೂ ಮಾಡ್ತಾರೆ. ಅಲ್ಲೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮಾತ್ರೆ ತಗೊಂಡ್ಬರ್ತಾರೆ, ಇಲ್ಲಿ ಬಂದು ಮಂತ್ರ ಹಾಕ್ಸ್ಕೊಂಡು ಹೋಗ್ತಾರೆ. ಎರಡೂ ಮಾಡ್ತಾರೆ. ಅವ್ರು ಬುದ್ಧಿವಂತರಲ್ವಾ? ಎರಡೂ ಮಾಡ್ತಾರೆ. ಯಾವುದ್ರಲ್ಲ ಒಂದ್ರಲ್ಲಿ ಹೋಗ್ಲಿ ಅಂತ ಕ್ಲಿಯರ್ ಆಗಬೇಕು. ಅದನ್ನ ತೆಗಿ, ಇದನ್ನ ಹಾಕೋ, ಇದನ್ನ ತೆಗಿ, ಅದನ್ನ ಹಾಕೋ ಅನ್ನೋ ಬದಲು ಕ್ಲಿಯರ್ ಆಗಬೇಕು. ಇಲ್ಲಿ ಏನಾಗುತ್ತಂದ್ರೆ ಈಗ ಒಂದು ಕೆಲವು ಗುಂಪಿದ್ದಾವೆ. ಆ ಕೆಲವು ಗುಂಪು ದೇವ್ರನ್ನೂ ನಂಬಲ್ಲ, ದೆವ್ವನೂ ನಂಬಲ್ಲ, ಭೂತ ವೈದ್ಯನೂ ನಂಬಲ್ಲ, ಏನೂ ನಂಬಲ್ಲ. ಮಾನಸಿಕ ಸಮಸ್ಯೆಗಳು ಬಂದಾಗ ಸೈಕ್ಯಾಟ್ರಿಸ್ಟ್ಗಳ ಹತ್ರ ಹೋಗ್ತಿದ್ದಾರೆ, ಸಂತೋಷ. ಸೈಕ್ಯಾಟ್ರಿಸ್ಟ್ಗಳ ಹತ್ರ ಹೋಗಿ ಸುಮಾರು ತಿರುಗಿ ಸಕ್ಸಸ್ ಆಗದೆ ಇರ್ತಕ್ಕಂಥವು ಎಷ್ಟೋ ನಮ್ಮ ಹತ್ರ ಬಂದಿದ್ದಾವೆ. ನಾವು ಯೋಚನೆ ಮಾಡ್ತೀವಿ ಸೈಕ್ಯಾಟ್ರಿಸ್ಟ್ಗಳು ಸೈನ್ಸ್, ಅದು ಆ ಸೈನ್ಸಲ್ಲಿ ಹೋಗಿ ವಾಪಸ್ ಬಂದಿದ್ದಾವಲ್ಲ, ನಮ್ಗೆ ಆಶ್ಚರ್ಯ. ಅಲ್ಲಿ ಆವಾಗ ನಾವು ಕಂಡುಹಿಡಿಯೋದಕ್ಕೆ ಈಸಿ ಆಗತ್ತೆ. ನಮಗೆ ಇದು ಬೇರೆನೇ ಐತೆ ಅಂತ, ಬೇರೆ ಇದೆ ಗೊತ್ತಾಗುತ್ತೆ. ನಾವು ಸುತ್ತಿ ಬಳಸಂಗಿಲ್ಲ ಅಲ್ಲಿ. ಅವಾಗ ಇದೇನೋ ಬೇರೆ ಇದೆ, ದೋಷ ಏನೋ ಬೇರೆ ಇದೆ. ಸೈಕ್ಯಾಟ್ರಿಸ್ಟ್ల ಹತ್ರ ಹೋಗಿ ಎಲ್ಲ ಟ್ರೀಟ್ಮೆಂಟ್ ತಗೊಂಡು ಸಮಸ್ಯೆ ಬಗೆಹರಿದೆ ಮತ್ತೆ ಬಂದಿದ್ದಾರೆ ಇಲ್ಲಿ ಅಂದರೆ ಅವ್ರಿಗೇನೋ ಬೇರೆ ದೋಷ ಇದೆ. ಟಕ್ ಅಂತ ನಾವು ಕಂಡುಹಿಡ್ಕೊಂಡು ಅದಕ್ಕೆ ಏನು ಬೇಕು ಮಾಡಿದ್ರೆ ಕ್ಲಿಯರ್ ಆಗುತ್ತೆ. ಒಂದು ವೇಳೆ ಅನುಭವ ಇಲ್ಲದೆ ಇರೋರು ಎಲ್ಲಿ ಹೋಗಲಿಲ್ಲ ಅಂದರೆ ಅವರು ಕೊನೆ ತನಕನೂ ಒದ್ದಾಡ್ತಾರೆ, ಮಾತ್ರೆಗಳು ತಿನ್ಕೊಂಡು ಆ ಪೇನ್ಗಳಾದ ಅದರಿಗೆ ಅನುಭವಿಸೋ ಸಾಕಷ್ಟು ಕುಟುಂಬಗಳು ಹಂಗೆ ಇದ್ದಾವೆ. ಮಾನಸಿಕ ಸಮಸ್ಯೆಗಳಲ್ಲಿ ಸಿಕ್ಕಿ ಹುಚ್ಚ ಹಾಸ್ಪಿಟ್ಲ್ ಅಂತೆ ಅದಂತೆ ಇದಂತೆ, ಯಾಕಂದರೆ ಅದು ಬೆಳೀತಾ ಹೋಗ್ತದೆ ಸಮಸ್ಯೆ, ದಿನ ದೊಡ್ಡದಾಗತ್ತೆ. ಹಿಂಗಾಗತ್ತೆ. ಏನು ಅಂದರೆ ಎಲ್ಲ ನೋಡಲಿ, ಯಾವುದೇ ಸಮಸ್ಯೆ ಬಂದಾಗ ಒಂದೇ ಆಂಗಲಲ್ಲೇ ಹೋಗ್ಬೇಕು ಅಂತಲ್ಲ. ಅವ್ರ ಸಮಸ್ಯೆ ಬಗೆಹರಿಸ್ಕೊಂಡ್ರೆ ದೊಡ್ಡದು ಅಷ್ಟೇ. ಭೂತ ವೈದ್ಯ ಆಗ್ಬೋದು, ಇಂಗ್ಲೀಷ್ ಮೆಡಿಸಿನ್ ಆಗ್ಬೋದು, ಇನ್ನೊಂದಾಗ್ಬೋದು, ಮತ್ತೊಂದಾಗ್ಬೋದು. ಇಂಥ ವಿದ್ಯೆ ಅಂತ ಸೀಮಿತ ಇಲ್ಲ. ಎಲ್ಲ ರೀತಿಯಲ್ಲಿ ಬಳಸ್ಕೊಂಡು ಚೆನ್ನಾಗಾಗಲಿ ಅನ್ನೋದು ಉದ್ದೇಶ. ಹೆಂಗಾದ್ರೂ ಸರಿ ಹೋದ್ರೆ ಸಾಕು, ಆಚೆ ಬಂದರೆ ಸಾಕು. ಸೂಪರ್. ಸೊ ವೀಕ್ಷಕರೇ, ಯಾಕಂದರೆ ಇದು ಸಾಕಷ್ಟು ನಮ್ಮ ಗಮನದಲ್ಲಿ ಇಲ್ಲದೇ ಇರೋ ವಿಚಾರಗಳನ್ನ ಮುನಿಶಮ್ಮಣ್ಣವ್ರು ಮಾತಾಡ್ತಾವ್ರೆ. ಅವ್ರಿಗೆ ಈ ಥರದ್ದೇ ಕೇಸ್ಗಳು ತುಂಬ ಬರ್ತವೆ ರೆಗ್ಯುಲರಾಗಿ. ಯಾಕಂದರೆ ಅವರು ಭೂತ ವೈದ್ಯದಲ್ಲಿ ಗುರುತಿಸ್ಕೊಂಬಿಟ್ಟವ್ರೆ ಅವರು. ಹಾಗಾಗಿ ನಾವು ಇಲ್ಲಿಗೆ ಎಲ್ಲೆಲ್ಲೇ ಹೋಗಿ ನಾವೇನೋ ಆಸ್ಪತ್ರೆಗಳಲ್ಲಿ ಸರಿ ಹೋಗದೇ ಇರೋ ಕೇಸುಗಳು ಆಲ್ಮೋಸ್ಟ್ ಇವ್ರ ಹತ್ರಕ್ಕೆ ಹೋಗಿದ್ದಾವೆ, ಸಾಕಷ್ಟು ಹೋಗಿವೆ. ಅವಕ್ಕೆ ಅವರು ಪರಿಹಾರನೂ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಆಸ್ಪತ್ರೆ ಬಿಟ್ಟು ಬೇರೆದು ಐತೆ ಅನ್ನೋದನ್ನು ಅವರು ಕ್ಲಾರಿಟಿ ಕೊಟ್ಟು ತಿಳಿಸಿದ್ದಾರೆ. ಇವೆಲ್ಲ ವಿಚಾರಗಳು ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ. ಇನ್ನಷ್ಟು ಬೇರೆ ವಿಚಾರಗಳನ್ನ ಮುಂದಿನ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.